श्रीमच्छंकर भगवत ಪ್ರಾಜ್ಞನಿಗೂ ತುರಿಯನಿಗೂ ಇರುವ ತಾರತಮ್ಯ ಅಂತ ಏನು ವ್ಯತ್ಯಾಸ ಅಂತ. ಪ್ರಾಜ್ಞಾತ್ಮನಲ್ಲೂ ದ್ವೈತವಿಲ್ಲ, ತುರಿಯನಲ್ಲೂ ದ್ವೈತವಿಲ್ಲ. ಅದಕ್ಕೆ ತನಗಿಂತ ಬೇರೆ ಇನ್ನೊಂದು ಅನ್ನೋದು ಇಬ್ಬರಿಗೂ ಇಲ್ಲ. ಅದು ವ್ಯತ್ಯಾಸ ಏನು ಅನ್ನೋದನ್ನ ಈ ಮುಂದಿನ ಶ್ಲೋಕದಲ್ಲಿ ಕಾರ್ಯಕ್ರಮ ಹೇಳ್ತಾರೆ. ಓದ್ಬೇಕಲ್ಲ ಕಾರ್ಯಕ್ರಮ ಅಲ್ಲ, ಭಾಷೆ ಕಾಲಿಗೆ ಹೋಗ್ಕೊಂಡು ಹೋಗೋಣ. ನಾತ್ಮಾನನ್ನ ಪರಾಂಶ್ಚೈವ ನ ಸತ್ಯನ್ನಾಪಿ ಚಾನೃತಂ ಆಜ್ಞ ಕಿಂಚನ ಸಂವೇತ್ತಿ ತುರ್ಯಂ ತತ್ಸರ್ವದೃಕ್ ಸದಾ. ತನ್ನನ್ನೂ ಅರಿಯಲ್ಲ, ಮತ್ತೊಂದನ್ನೂ ಅರಿಯಲ್ಲ, ನಿಜವನ್ನೂ ಅರಿಯಲ್ಲ, ಸುಳ್ಳನ್ನೂ ಅರಿಯಲ್ಲ. ಯಾರೋ ಪ್ರಾಜ್ಞ. ಆದ್ರೆ ತುರಿಯನು ಅದೆಲ್ಲವೂ ಅರಿತಾ ಇರ್ತಾನೆ. ಬೆಳಗ್ಗೆ ಬೃಹದಾರಣ್ಯಕ ಪಾಠದಲ್ಲಿ ತನ್ನನ್ನು ತಾನು ಅರಿತಾನ ಅರಿಯಲ್ವಾ ಅಂತ ಪ್ರಶ್ನೆ ಬಂದಾಗ ಪೂರ್ವಪಕ್ಷಿ ಅರಿತಾನೆ. ಇವಾಗ ತನ್ನನ್ನು ಅರಿತಾನೆ, ಮತ್ತೊಂದನ್ನು ಅರಿತಾನೆ, ಸತ್ಯವನ್ನೂ ಅರಿತಾನೆ, ಸುಳ್ಳನ್ನು ಅರಿತಾನೆ ಅಂದ್ರೆ ಏನು ಅದಕ್ಕೆ ವಿರುದ್ಧವಾಯ್ತಲ್ಲ ಅಂತಂದ್ರೆ ಅರಿವಿನ ಸ್ವರೂಪವಾದ್ರಿಂದ ಅರಿತಾನೆ ಅಂತ ಆರೋಪಿತವೇ ಹೊರತು ಅರಿಯೋ ಕ್ರಿಯೆ ಅಲ್ಲ ಅನ್ನೋ ಪ್ರಶ್ನೆ ಹೇಳ್ತಾರೆ. ಇಲ್ಲಿ ಆತ್ಮಾನಂ ವಿಲಕ್ಷಣಂ ಅವಿದ್ಯಾ ಬೀಜ ಪ್ರಸೂತಂ ಬಾಹ್ಯಂ ದ್ವೈತಂ ಪ್ರಾಜ್ಞಃ ನ ಕಿಂಚನ ಸಂವೇತ್ತಿ ಯಥಾ ವಿಶ್ವತೈಜಸೌ. ಇಲ್ಲಿ ಸ್ವಲ್ಪ ಭಾಷ್ಯ ಬಿಟ್ಟೋಗಿದೆ ಅಂತ ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮೂಲದಲ್ಲಿ ನಪರಾನ್ ನ ಸತ್ಯಂ ಅದರಲ್ಲಿ ಇಲ್ವೇ ಇಲ್ಲ ಭಾಷ್ಯದಲ್ಲಿ. ನಾತ್ಮಾನಂ ನಪರಾನ್ ನ ಸತ್ಯಂ ಆತ್ಮಾನಂ ನಾನೃತಂ ಆತ್ಮವಿಲಕ್ಷಣಂ ಅವಿದ್ಯಾ ಬೀಜ ಪ್ರಸೂತ ಇದ್ದಿದ್ರೆ ಕರೆಕ್ಟ್ ಆಗ್ತಿತ್ತು ಅಂತ. ಅದು ಭಾಷಿಕಾರ ಬಿಟ್ಟಿಯಾರೋ ಅಥವಾ ಅದನ್ನ ಬರ್ಕೊಳ್ಳೋರು ಆ ಲೈನ್ ಜಂಪ್ ಆಗಿ ಬಿಟ್ಟು ಹೋಗ್ಬಿಟ್ಟು ಇದಾಗಿ ತಪ್ಪು ಹೋಗಿದ್ಲು ಗೊತ್ತಾಗಲ್ಲ. ಒಟ್ಟ ಮೇಲೆ ಪ್ರಾಜ್ಞನಾದವನು ತನ್ನನ್ನು ಮತ್ತು ಪರ ಅಂದ್ರೆ ತನಗಿಂತ ವಿಲಕ್ಷಣವಾಗಿರುವ ಅವಿದ್ಯಾ ಪ್ರಸೂತ. ಅವಿದ್ಯಾ ಪ್ರಸೂತ ಅದು ಒಂದೇ, ಅವಿದ್ಯಾ ಕಲ್ಪಿತ ಅಂತ ಒಂದೊಂದು, ಅವಿದ್ಯಾಧ್ಯಸ್ತ ಅಂತಂದ್ರೂ ಒಂದೇ. ಭಾಷಿಕಾರು ಒಂದೊಂದು ಅವಿದ್ಯೆ ಎಂಬ ಬೀಜದಿಂದ ಹುಟ್ಟಿದ್ದು ಅಂತಾರೆ. ಅಲ್ಲ, ಅವಿದ್ಯೆಯೇ ಇಲ್ಲದ್ದಾದ್ಮೇಲೆ ಅದು ಬೀಜ ಅಂತಾಗಿ ಅದರಿಂದ ಹುಟ್ಟಿದ್ದು ಅಂತಂದ್ರೆ ಇದಕ್ಕೆ ಎಷ್ಟು ಅರ್ಥ ಮಾಡ್ಬೋದು ನಾವು? ಅವಿದ್ಯಾ ಅನ್ನೋದು ಒಂದು ಕಾನ್ಸೆಪ್ಟೇ ಹೊರತು ಅವಿದ್ಯಾ ಅನ್ನೋ ವಸ್ತು ಅಲ್ಲ. ಅದನ್ನ ಬೀಜ ಮಾಡ್ಕೊಂಡು ಅದನ್ನ ಹುಟ್ಟಿದ್ದು ಅಂದ್ರೆ ಅವಿದ್ಯಾ ಕಲ್ಪಿತ ಅಂತ ಅಷ್ಟೇ ಅರ್ಥ. ಅವಿದ್ಯಾ ಕಲ್ಪಿತವಾಗಿರ್ತಕ್ಕಂತಹ ದ್ವೈತ ಪ್ರಪಂಚವನ್ನ ವಿಶ್ವ ತೇಜಸ್ಸರು ಯಾವ ರೀತಿ ಅರಿತಾರೋ ಆ ರೀತಿ ಈ ಪ್ರಾಜ್ಞನು ಯಾವುದೊಂದನ್ನು ಅರಿಯಲ್ಲ. ನಿದ್ರೆಯಲ್ಲಿದ್ದಾಗ ಸುಷುಪ್ತಿ ಕಾಲದಲ್ಲಿ ಆತ್ಮನು ಸರ್ವಜ್ಞಾನ ರಹಿತನಾಗಿದ್ದಾನೆ. ಯಾವ ಜ್ಞಾನವೂ ಇಲ್ಲದನಾಗಿದ್ದಾನೆ, ಎಲ್ಲವನ್ನೂ ಅನಿಸುತ್ತಾನೆ. ಜ್ಞಾನ ಮಾತ್ರ ಸ್ವರೂಪವಾಗಿದ್ದಾನೆ ಶಾಸ್ತ್ರ. ವ್ಯವಹಾರ ದೃಷ್ಟಿಯಿಂದ ಏನು ಅರಿಯದೇ ಇದ್ದವನಾಗಿರ್ತಾನೆ ಅಂತ. ತತಶ್ಚಾಸೌ ತತ್ವ ಅಗ್ರಹಣೇನ ತಮಸಾ ಅನ್ಯಥಾ ಗ್ರಹಣ ಬೀಜಭೂತೇನ ಬದ್ಧೋ ಭವತಿ. ಅದರಿಂದ ತತಹನತೆಯ ಕಾರಣೇನ ಅಂತ ಅದು ಏನನ್ನೂ ಅರಿತಾ ಇಲ್ಲ ಎಂಬ ಕಾರಣದಿಂದ ಅಸೌ ಅಂದ್ರೆ ಅಸೌ ಪ್ರಾಜ್ಞ. ಈ ಪ್ರಾಜ್ಞನು ತತ್ವವನ್ನು ಅರಿದೇ ಇರೋದು. ಎರಡು ಅರ್ಥ ಮಾಡ್ಬೋದು. ಎಚ್ಚರದಲ್ಲಿ ನಾವು ಏನು ನಿಜವಾಗಿ ಮನೆ ಮರ ಜನ ಈ ತತ್ವವನ್ನು ಅರಿಯಲ್ಲ, ಸತ್ಯ. ಪರಮಾರ್ಥ ತತ್ವವನ್ನು ಅರಿಯಲ್ಲ. ಪರಮಾರ್ಥ ತತ್ವ ಇವರು ಅರಿಯಲ್ಲ, ವಿಶ್ವತೀಸರು ಅರಿಯಲ್ಲ. ಆದ್ರೂ ಏನು ತತ್ವವೋ, ಏನು ಸತ್ಯವೋ, ಏನು ನಿಜವಾಗಿರ್ತಕ್ಕದ್ದೋ ಅದನ್ನು ಅರಿದೇ ಇರೋದು ಅನ್ನುವಂಥ ಒಂದು ದೋಷ, ಅದು ಒಂದು ಸ್ವಭಾವ. ತತ್ವವನ್ನು ಅರಿದೇ ಇರೋದು ಅನ್ನುವಂಥ ತಮಸ್ಸು ಅಂದ್ಬಿಟ್ಟು ಅವರು. ತಮಸ್ಸು ಅಂದ್ರೆ ತಮೋ ಗುಣ, ಕತ್ತಲೆ,
ಅದನ್ನ ಆವೃತವಾಗಿದ್ರೆ ನಿದ್ದೆಯಲ್ಲಿದ್ದಾಗ ಮಕ್ಕಳು ಕೇಳಿ ಸ್ವಲ್ಪ ಚಿಕ್ಕ ಹುಡುಗರಿಗೆ ತೀರ ಮಕ್ಕಳಲ್ಲ ಒಂದು 10-12 ಹುಡುಗರ ವಯಸ್ಸಿನ ಮಕ್ಕಳ ಕೇಳಿ ನಿದ್ದೆ ಅಂದ್ರೆ ಕತ್ಲೆ ತರಹ ಅಂತಾರೆ. ನಿದ್ದೆ ಬಂದ್ರೆ ಕತ್ಲೆ ಅಂತಾರೆ. ಕತ್ಲೆಯೂ ಅಲ್ಲಿ ಅನುಭವ ಬರಲ್ಲ. ಕತ್ಲೆ ತರ ಏನು ಕತ್ಲೆ ಹೋಲಿಸ್ತಾರೆ ನಿದ್ದೆಯನ್ನ. ಕತ್ಲೆ ಮಾಡ್ಕೊಂಡ್ರೆ ಕತ್ಲೆ ಆಗತ್ತೆ ಅಲ್ಲಿ ಹಿಡ್ಕೊಳ್ತಾರೆ. ಅದು ಮನುಷ್ಯನ ಇದು ತತ್ವವನ್ನು ಅರಿದೇ ಇರೋದು ಅನ್ನುವಂತಹ ಒಂದು ತಮೋಗುಣದಿಂದ ಅಜ್ಞಾನದಿಂದ ಮತ್ತು ಎಚ್ಚರಕಸುರಲ್ಲಿ ಅನ್ಯಥಾಗ್ರಹಣ ಇದೆಯಲ್ಲ. ಅನ್ಯಥಾಗ್ರಹಣ ಅಂದ್ರೆ ತನ್ನನ್ನು ತಪ್ಪಾಗಿರೋದು, ತನಗಿಂತ ಬೇರೆಯಾಗಿ ಇನ್ನೊಂದನ್ನು ಅರಿಯೋದು, ಎರಡಕ್ಕೂ ಸೇರ್ತದೆ ಅನ್ಯಥಾಗ್ರಹಣ. ನಿಜವಾಗಿ ಪದಾರ್ಥ ಪ್ರಪಂಚ ಇಲ್ಲ, ಅದಿರೋದು ಅದನ್ನು ಇದೆ ಅಂತ ಅರಿಯೋದು, ತನ್ನನ್ನು ವಿಶ್ವತೇಜ ಅಂತ ಗುರುತಿಸ್ಕೋದು. ಈ ತತ್ವವನ್ನ ತಪ್ಪಾಗಿರೋದು ಅನ್ನೋದಕ್ಕೆ ಬೀಜವಾಗಿದೆ ಸುಷುಪ್ತಿ ಕಾಲ ಪ್ರಾಜ್ಞ. ಆ ಬೀಜ ರೂಪವಾಗಿರ್ತಕ್ಕಂತಹ ಸ್ಥಿತಿಯಿಂದ ಬದ್ಧನಾಗಿರ್ತಾನೆ, ಅದೇ ಕೂಡ್ಕೊಂಡಿರ್ತಾನೆ, ಅದರಿಂದ ಸೇರ್ಕೊಂಡಿರ್ತಾನೆ, ಅದಾಗಿರ್ತಾನೆ. ಏನು ಅರಿದೇ ಇರೋದು ಅನ್ನುವಂತಹ ಅಗ್ರಹಣವೆಂಬ ಅಜ್ಞಾನವೆಂಬ ತಮಸ್ಸಿನಿಂದ ಕೂಡ್ಕೊಂಡಿರ್ತಾನೆ. ಮಿಥ್ಯಾಜ್ಞಾನಕ್ಕೆ ಬೀಜಭೂತವಾಗಿ ಇರ್ತಾನೆ ನಿದ್ದೆಯಲ್ಲಿದ್ದಾಗ ಅಂತ. ಯಾಕಂದ್ರೆ ನಿದ್ದೆಯಲ್ಲಿ ಎಚ್ಚೆತ್ತ ಮೇಲೆ ಇದ್ದಾನೆ, ಪ್ರಪಂಚ ಕಾಣೋದು, ವಿಷಯ ಬರೋದು, ಇನ್ನು ಅದಕ್ಕೆ ಬೀಜ ಅಂತ ಹೇಳಿ. ಯಸ್ಮಾತ್ ತುರಿಯಂ ತತ್ಸರ್ವದಕ್ ಸದಾ. ಆದ್ರೆ ತುರಿಯ ಮಾತ್ರ ಯಾವ ಕಾರಣದಿಂದ ಹೀಗೋ, ತುರಿಯ ಮಾತ್ರ ಅದೆಲ್ಲವನ್ನೂ ಬಲ್ಲವನು. ತುರಿಯನು ಅಂತಂದ್ರೆ ಅದಕ್ಕೆ ಅವಸ್ಥಾರಹಿತನಾಗಿರ್ತಕ್ಕಂತಹ ಸ್ವರೂಪ ಅಂತ. ತುರಿಯನಲ್ಲಿ ಅವಸ್ಥೆ ಇಲ್ಲ, ವಿಶ್ವತೀಶ ಪ್ರಾಜ್ಞರಿಗೆ ಅವಸ್ಥೆ ಉಂಟು. ಹಾಗಾದ್ರಿಂದ ಅವಸ್ಥಾವಂತರಾದವರಿಗೆ ಸಾಮಾನ್ಯ ವಿಶೇಷ ಇರುತ್ತೆ, ಅವಸ್ಥಾ ಅತೀತನಾದವನಿಗೆ ಸಾಮಾನ್ಯ ವಿಶೇಷಗಳು ತುಂಬಿಕೊಂಡು ಸಾಮಾನ್ಯ ರಹಿತನಾಗಿರ್ತಾನೆ. ತುರಿಯು ಅದೆಲ್ಲವನ್ನು ನೋಡುವಾತನು, ಅದನ್ನು ಬೆಳಗುವಾತ. ಇದೊಂದು ಅಧ್ಯಾರೋಪ. ಅದನ್ನು ನೋಡುವಾತನು ಅಂತಂದ್ರೆ ನೋಡೋದು ಕ್ರಿಯೆ ಅಲ್ಲ ಮಧ್ಯದಾಗಿ, ನೋಡಿಸ್ಕೋ ಪದಾರ್ಥ ಸತ್ಯ ಇರಲ್ಲ ಅನ್ನೋ ಎರಡನೇದಾಗಿ, ನೋಡೋದು ಈಗ ವ್ಯವಹಾರ ದೃಷ್ಟಿಯಿಂದ ಹೇಳ್ಬೇಕು, ಗೊತ್ತಾಗ್ತಾ ಇರೋದು ಅದಕ್ಕೆ ಹೇಳ್ಬೇಕು. ತುರಿಯಾದನ್ಯಸ್ಯ ಅಭಾವಾತ್ ಸರ್ವದಾ ಸದೈವ ಭವತಿ ಸರ್ವಂಚ ತದೃಕ್ಚ ಇತಿ ಸರ್ವದೃಕ್. ಸರ್ವಂಚ ತತ್ ದೃಕ್ಚ ಸರ್ವದೃಕ್ ಮಾಡಿದ್ದಾರೆ ನೋಡಿ. ಸೂರ್ಯು ಎಲ್ಲವನ್ನೂ ನೋಡುತ್ತೆ ಅದಕ್ಕೆ ಹೇಗೆ ಹೊಂದಿಸ್ತಾ ಇದ್ದಾರೆ ಅಂದ್ರೆ, ಎಲ್ಲವೂ ಇದ್ದು ನೋಡ್ತಾ ಇರ್ತಾನೆ ಅಂತ ಅರ್ಥವನ್ನು ಕೇಳಿದ್ರೆ ಇಲ್ಲ ಅಂತ ಇದ್ದಾರೆ. ತುರಿಯಕ್ಕಿಂತ ಮತ್ತೊಂದು ಇಲ್ಲವಾದ್ದರಿಂದ ಅಂದ್ರೆ ತುರಿಯಾದನ್ಯಸ್ಯ ಅಭಾವ ಆದ್ಮೇಲೆ ತುರಿಯಂತ ಸರ್ವ ಸದಾ ಮಾತ್ರ ಅರ್ಥ ಇಲ್ಲ. ಅದೆಲ್ಲವನ್ನೂ ತುರಿಯವು ಯಾವಾಗ ನೋಡ್ತಾ ಇರುತ್ತೆ ಅಂದ್ರೆ ಮೇಲೆ ಶ್ಲೋಕದಲ್ಲಿ, ಭಾಷ್ಯದಲ್ಲಿ ತುರಿಯಕ್ಕಿಂತ ಮತ್ತೊಂದು ಇಲ್ಲವೇ ಇಲ್ಲ ಅಂದ್ರೆ, ತುರಿಯಕ್ಕಿಂತ ಮತ್ತೊಂದು ಇಲ್ಲವೇ ಇಲ್ಲ ಅಂದ್ರೆ ತುರಿಯು ಅದೆಲ್ಲವನ್ನು ನೋಡ್ತಾ ಇದೆ ಮಾತ್ರ ಏನ್ ಅರ್ಥ ಆಗುತ್ತೆ, ಒಂದಕ್ಕೊಂದು ವಿರುದ್ಧ ಆಗುತ್ತಲ್ಲ ಅಂದ್ರೆ ಅದೆಲ್ಲವೂ ತುರಿಯವು ನನ್ನ ಸ್ವರೂಪವೇ ಅಂತ ಗೊತ್ತು ಮಾಡ್ಕೊಂಡಿರುತ್ತೆ. ತುರಿಯಕ್ಕೆ ಅದು ಗೊತ್ತಿರುತ್ತೆ. ಗೊತ್ತಾದ ಆತ್ಮನಿಗೆ ಈ ಸಕಲವಿದ ಮಹಂಚ ವಾಸುದೇವ ಅನ್ನೋ ಅನುಭವ ಅವನಿಗಿರುತ್ತೆ. ಹಾಗಾಗಿ ತುರಿಯಕ್ಕಿಂತ ಮತ್ತೊಂದೆಂಬುದೇ ಇರುವುದಿಲ್ಲವಾದ್ದರಿಂದ ಯಾವಾಗಲೂ ಸತ್ತಾಗೇ ಇರುತ್ತೆ. ಸರ್ವದಾ ಸದೈವ ಭವತಿ, ಸನ್ಮಾತ್ರವಾಗಿಯೇ ಇರುತ್ತೆ. ಸರ್ವದಾ ಭವತಿ ಅನ್ನಲ್ಲ, ಅಲ್ಲಿ ಮೂಲದ ಸರ್ವದಾ ಇದೆ. ಸರ್ವದಾ ಸದೈವ ಅಂತ ಯಾವಾಗಲೂ ಇರ್ತಾರೆ. ಸತ್ತು ಏವ ಸದೇವ ಸದೈವ ಸದಾ ಏವ. ಅಲ್ಲಿ ಮೂಲದಲ್ಲಿ ತುರ್ಯಂತ ಸರ್ವ ದೃಕ್ ಇದೆಯಲ್ಲ, ಸದಾ ಅಂದ್ರೆ ಇದೆಯಲ್ಲ, ಆ ಸದಾ ಅರ್ಥ ಮಾಡ್ತಾ ಇದ್ದಾರೆ. ಸದಾ ಅಂದ್ರೆ ಸದೈವ ಸರ್ವ ದೃಕ್, ಯಾವಾಗಲೂ ಎಲ್ಲವನ್ನು ನೋಡುವಾತನೇ. ಅಂದ್ರೆ ಎಲ್ಲವನ್ನೂ ನೋಡ್ತಾನೆ, ಸ್ವರೂಪವಾಗಿ ನೋಡುವವನಾಗಿರ್ತಾನೆ. ಇಂದ ಸ್ವರ್ವಸ್ಯ ದೃಕ್ ಸರ್ವ ದೃಕ್ ಅರ್ಥ ಮಾಡಲಿಲ್ಲ, ಸ್ವರ್ವಂಚ ದೃಕ್ ಚಾಲ್ ಮಾಡುದು. ಸ್ವರೂಪವಾಗಿ ದೃಗ್ರೂಪನಾಗಿ ಅರಿರೂಪದವನಾಗಿರ್ತಾನೆ. ಬರೀ ಅರಿವಷ್ಟೇ ಸ್ವರೂಪ, ವಿಜ್ಞಾನ ಘನ. ಆದ್ರೆ ಅವನು ವಿಜ್ಞಾನ ಘನವಾದ್ರೂ ಬರೀ ಅರಿವಿಲ್ಲದೆ ಇರುವ ವಿಜ್ಞಾನ ಘನ. ಇದು ಅರಿವ ರೂಪದಲ್ಲಿದ್ದಾಗ ವಿಜ್ಞಾನ. ತುರಿಯವೂ ವಿಜ್ಞಾನ ಘನವೇ, ಪ್ರಾಜ್ಞನು ವಿಜ್ಞಾನ ಘನವೇ. ಅದೇ ಪ್ರಾಜ್ಞನ ವಿಜ್ಞಾನ ಘನ ಅಂತಂದಾಗ ತುರ್ಯಂತ ಸರ್ವದಕ್ಕೆ ಸದಾ ತಿನ್ಬೇಕು, ವಿಜ್ಞಾನ ಘನ ಅನ್ಬೋದಿಲ್ಲ, ವ್ಯತ್ಯಾಸ ತೋರಿಸ್ಬೇಕಲ್ಲ. ತಸ್ಮಾತ್ ನ ತತ್ವ ಅಗ್ರಹಣ ಲಕ್ಷಣ ಬೀಜಂ. ಅದರಿಂದ ತುರಿಯವು ತತ್ವವನ್ನು ಅರಿದೇ ಇರುವುದು ಅನ್ನುವ ಬೀಜ ರೂಪ ಅಲ್ಲ. ತತ್ವವನ್ನು ಅರಿದೇ ಇರುವುದು ಪರಮಾರ್ಥವನ್ನು ಕಂಡುಕೊಂಡ ರೂಪದಲ್ಲಿ. ಕಂಡುಕೊಳ್ಳದೇ ಇರೋ ಅಂಶ ಹೇಗಿರುತ್ತೆ? ಕಂಡುಕೊಂಡವನು ಅಂದ್ರೆ ತಿಳ್ಕೊಂಡವನು, ಅದಾಗಿರೋವನು.
ಅಂತ ತಿಳ್ಕೊಂಡದ್ದ ಆ ಸ್ವರೂಪದಲ್ಲಿ ತತ್ವವನ್ನು ಅರಿದೇ ಇರೋದು ಅನ್ನೋ ಬೀಜ ಆ ತುರಿಯದಲ್ಲಿ ಇಲ್ಲ. ಅದು ಆ ಬೀಜವಲ್ಲ, ಅದು ತತ್ವವನ್ನು ಅರಿದೇ ಇರೋದು ಬೀಜವಲ್ಲ. ಮುಂದೆ ಸಾಮಾನ್ಯ ವಿಶೇಷ ಹೇಳ್ತಾರೆ, ಪ್ರಾಜ್ಞಾತ್ಮನಿಗೂ ತುರಿಯಾತ್ಮನಿಗೂ ಇಲ್ಲಿ ತಾರತಮ್ಯ ಹೇಳ್ತಿದ್ದಾರೆ, ವ್ಯತ್ಯಾಸ ಹೇಳ್ತಿದ್ದಾರೆ, ಸಾಮ್ಯ ವೈಷಮ್ಯ ಮುಂದೆ ಹೇಳ್ತಾರೆ. ನಹಿ ಸವಿತರಿ ತತ್ರ ತತ್ಪ್ರಸೂತಸ್ಯ ಅನ್ಯಥಾ ಗ್ರಹಣಸ್ಯಾಪಿ ಅತೇವ ಅಭಾವ. ತತ್ವಗ್ರಹಣ ಬೀಜವೂ ಅಲ್ಲ ಅಂತಂದ್ಮೇಲೆ ಆ ಬೀಜದಿಂದ ಹುಟ್ಟುವಂತಹ ಅನ್ಯಥಾ ಗ್ರಹಣವೂ ಈ ಕಾಲದಲ್ಲೇ ಇಲ್ಲ. ಅಲ್ಲಿ ಅದು ಬೀಜವೇ ಅಲ್ಲ, ಬೀಜತ್ವವಿಲ್ಲ. ಅದಕ್ಕೆ ಬೀಜತ್ವ ಇರೋದು ಪ್ರಾಜ್ಞನಿಗೆ, ಬೀಜವಾಗಿರೋದು ಪ್ರಾಜ್ಞನು. ಯಾವುದಕ್ಕೆ ಬೀಜ? ವಿಶ್ವ ತೇಜಸ್ಸರಿಗೆ. ಜಾಗೃತ ಸ್ವಪ್ನಕ್ಕೆ ಸುಷುಪ್ತಿ ಬೀಜ, ಪ್ರಾಜ್ಞಾ ಬೀಜ. ವಿಶ್ವ ತೇಜಸ್ಸರಿಗೆ ಪ್ರಾಜ್ಞಾ ಬೀಜ. ಅವನ ಬೀಜತ್ವ ಅನ್ನೋ ಒಂದು ವಿಶೇಷ ಇದೆ. ಅದೇ ತುರಿಯನಲ್ಲಿ ಬೀಜತ್ವ ಇಲ್ಲ, ಬೀಜನಲ್ಲ. ಬೀಜತ್ವವಿಲ್ಲ, ಬೀಜನಲ್ಲ ಅನ್ನೋ ಕಾರಣದಿಂದಲೇ ಇದೂ ಇಲ್ಲ ಅಂದ್ಬಿಟ್ರು. ಆ ಬೀಜದಿಂದ ಹುಟ್ಟುವಂತಹ ಅನ್ಯಥಾಗ್ರಹಣವೂ ಅದರಲ್ಲಿಲ್ಲ, ತಪ್ಪುಳಿಕೆನೂ ಇಲ್ಲ. ಅನ್ಯಥಾಗ್ರಹಣ ತಪ್ಪುಳಿಕೆ, ಇಚ್ಛಾಜ್ಞಾನ, ಭ್ರಾಂತಿ ಜ್ಞಾನ, ವಿಪರೀತ ಜ್ಞಾನ, ಅನ್ಯಥಾಗ್ರಹಣ, ವಿಪರೀತ ಪ್ರತ್ಯಯ, ಅದ್ಯಾವುದು ಅದರಲ್ಲಿಲ್ಲ. ತಪ್ಪುಳಿಕೆ ಅದರಲ್ಲಿಲ್ಲ. ಸರಿಯಾಗಿ ತಿಳ್ಕೊಂಡಂತ ಆತ್ಮ ತಪ್ಪಲಿಕ್ಕೆ ಇದ್ದು ಬಿಟ್ಟರೆ ಸರಿಯಾಗಿ ತಿಳ್ಕೊಂಡವನು ಹಿಂಗಾಗ್ತಾನೆ, ಸಾಧ್ಯವೇ ಇಲ್ಲ. ಇವಾಗ ದೃಷ್ಟಾಂತ ಕೊಡ್ತಾರೆ. ನಹಿ ಸವಿತರಿ ಸದಾ ಪ್ರಕಾಶಾತ್ಮಕೆ ತದ್ವಿರುದ್ಧಂ ಪ್ರಕಾಶನಂ ಅನ್ಯಥಾ ಪ್ರಕಾಶನಂ ವಾ ಸಂಭವತಿ. ಸವಿತರಿ ಒಂದು ವಿಶೇಷಣ. ಸದಾ ಪ್ರಕಾಶಾತ್ಮಕೆ ಸವಿತರಿ, ಯಾವಾಗಲೂ ಪ್ರಕಾಶ ಸ್ವರೂಪನಾಗಿರುವ ಸೂರ್ಯನಲ್ಲಿ. ಬೆಳಗುವ ಸೂರ್ಯ ಅಲ್ಲ, ಬೆಳಗುವ ಕ್ರಿಯೆ ಮಾಡ್ತಾ ಇಲ್ಲ, ಬೆಳಕುವ ಸ್ವರೂಪ. ಪ್ರಕಾಶಾತ್ಮಕ, ಪ್ರಕಾಶವೇ ಆತ್ಮನ ಸ್ವರೂಪ. ಅಂತಹ ಸ್ವರೂಪದವನಾದ ಸೂರ್ಯನಲ್ಲಿ ಅದಕ್ಕೆ ವಿರುದ್ಧವಾದ ಬೆಳಗದೇ ಇರೋದಾಗ್ಲಿ, ತಪ್ಪಾಗಿ ಬೆಳಗೋದು ಅಥವಾ ಬೇರೆ ರೀತಿ ಬೆಳಗೋದಾಗ್ಲಿ ಎರಡೂ ಇಲ್ಲ. ಇವತ್ತು ಸೂರ್ಯ ಒಂದ್ ರೀತಿ ಬೆಳಗ್ತಾ ಇದ್ದಾನೆ, ನಾಳೆ ಇನ್ನೊಂದು ರೀತಿ ಬೆಳಗ್ತಾನೆ. ನಾಡಿದ್ದು ಒಂದ್ ದಿವಸ ವೈಟು, ಒಂದ್ ದಿವಸ ಯೆಲ್ಲೋ, ಒಂದ್ ದಿವಸ ರೆಡ್, ಒಂದ್ ದಿವಸ ಬ್ಲೂ, ಒಂದ್ ದಿವಸ ಗ್ರೀನ್, ಈ ರೀತಿ ಬೆಳಗಲ್ಲ ಸೂರ್ಯ. ಏಕಪ್ರಕಾರವಾಗಿ ಬೆಳಗ್ತಾ ಇದ್ದಾನೆ. ಅದು ವಾತಾವರಣದಲ್ಲಿ ಮೋಡಗಳು ಬೇರೆ ಬೇರೆ ಸನ್ನಿವೇಶಗಳಿಂದ ಬೇರೆ ಬೇರೆ ತರ ಕಾಣುತ್ತೆ, ಹೊಂಬಣ್ಣದಾಗೆ ಕಾಣುತ್ತೆ. ಆಗ್ತಾನೆ ಮಳೆ ಬಂದು ಹೋದ ಮೋಡದ ಮೇಲಿನ ಸೂರ್ಯನ ಬೆಳಕು ಅದು ಸಂಜೆ ಹೊತ್ತಿನಲ್ಲಿ ಒಂದು ಹೊಂಬಣ್ಣದ ಹಂಗೆ ಕಾಣುತ್ತೆ. ಬಂಗಾರದ ಬಣ್ಣ ಫಳ ಫಳ ಹೊಳಿತಾ ಇರುತ್ತೆ ಪ್ರಕೃತಿ. 5-5:30 ಗಂಟೆ ಮೇಲೆ ಚೆನ್ನಾಗಿ ಮಳೆ ಬಂದು ಮೋಡವು ಇನ್ನು ಪೂರ್ತಿ ಮುಗಿದೇನಿಗೆ ಆ ಮೋಡ ಮಧ್ಯದಿಂದ ಬಂದಂತಹ ಸೂರ್ಯನ ಬೆಳಕು ವಿಚಿತ್ರ ಕಾಣುತ್ತೆ. ಅದ ಮೋಡ ನಿಮಿತ್ತವಾಗಿ ಸೂರ್ಯನ ಬಣ್ಣದ ವ್ಯತ್ಯಾಸ ಇಲ್ಲ, ಸೂರ್ಯ ಏಕರೂಪರೇ. ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ವದಾ ಪ್ರಕಾಶಾತ್ಮಕೆ ಸವಿತರಿ. ಯಾವಾಗಲೂ ಬೆಳಕು ಅನ್ನುವ ಸ್ವರೂಪದವನಾಗಿರುವ ಸೂರ್ಯನಲ್ಲಿ ಬೆಳಗದೇ ಇರೋದು ಅನ್ನೋದಾಗಲಿ, ಮತ್ತೊಂದು ರೀತಿ ಬೆಳಗೋದು ಅನ್ನೋದಾಗಲಿ, ಇದೆರಡೂ ಹೊಂದೋದಿಲ್ಲ ಅಲ್ವೇ. ಅದು ಏಕರೂಪರಾಗಿ ಇರ್ತಕ್ಕವನಲ್ವೇ ಸೂರ್ಯ. ಅದೇ ರೀತಿ ತುರಿಯ ಸ್ವರೂಪವು ಏಕಪ್ರಕಾರವಾಗಿದ್ದು ಸರ್ವದಕ್ ಎಲ್ಲವನ್ನೂ ಬೆಳಗ್ತಾ ಇದೆ. ಅದು ಬೆಳಗಿಸಿಕೊಂಡು ಎಲ್ಲದರ ಕಡೆಯಿಂದ ಬೆಳಗ್ತಾ ಇದ್ದಾನೆ ಅಂತ ಹೇಳಿದ್ದು. ಅವನು ಬೆಳಗ್ತಾ ಇದ್ದಾನೆ ಅವನ ಕಡೆಯಿಂದ ಹೇಳಿದ ಮಾತಲ್ಲ. ಎಲ್ಲವೂ ಬೆಳಗಿಸ್ಕೊಳ್ತಾ ಇರೋದು ಯಾವುದ್ರಿಂದಲೋ ಅದು ತುರಿಯ ಅಂತ. ತುರಿಯ ಎಲ್ಲವನ್ನೂ ಬೆಳಗ್ತಾ ಇದೆಯೋ ಅನ್ನೋದಕ್ಕಿಂತ ಎಲ್ಲವೂ ಯಾವುದರಿಂದ ಬೆಳಗಿಸ್ಕೊಳ್ತಾ ಇದೆಯೋ ಅದು ತುರಿಯ ಅಂತ ಹೀಗೆ ಹೇಳ್ಬೇಡ. ತುರಿಯಲ್ಲಿ ಬೆಳಗೋದನ್ನು ಕ್ರಿಯೆ ಇಲ್ಲ ಅಂತ ಸಾಧ್ಯ. ಯಾಕೆ ಅವರಲ್ಲಿ ಬೆಳಗೋದನ್ನು ಕ್ರಿಯೆ ಇಲ್ಲ, ವಿಶೇಷವಿಲ್ಲ ಅಂದ್ರೆ ಅರಿವಿನಲ್ಲಿ ವಿಪರಿಲೋಕ, ಮುಕ್ಕು ಅನ್ನೋದಿಲ್ಲ, ಕೊರತೆ ಅನ್ನೋದಿಲ್ಲ, ಏಕರೂಪ ಆಗಿರ್ತಕ್ಕದ್ದು. ಇದರಿಂದಲೇ ಬೆಳಗಿಸಿಕೊಂಡ ಅವಸ್ಥೆಯ ಕಡೆಯಿಂದ ಬೆಳಗುವಾತನು ಅಂತ ಹೇಳಿದ್ರು. 3 ಅವಸ್ಥೆಗಳು ಇಟ್ಕೊಳ್ಳಿ, ಒಂದು ಅವಸ್ಥೆನೇ ಇಟ್ಕೊಳ್ಳಿ. ಯಾವ್ಯಾವ್ದು ಬೆಳಗಿಸ್ಕೊಳ್ಳುತ್ತಾ ಅದಕ್ಕೆ ತುರಿಯ ಬೆಳಗುವಂಥವ್ರು ಅಂತ ಅನ್ಸ್ಕೊಂಡ, ಅದೇ ಬೆಸ್ಟ್, ಅದೇ ಉತ್ತಮ. ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ. ಅಥವಾ ಜಾಗ್ರತ್ ಸ್ವಪ್ನಯೋ ಸರ್ವಭೂತಾವಸ್ಥಾ ಸರ್ವವಸ್ತು ದೃಗಾಭಾಸ ತುರಿಯ ಏವ ಇತಿ ಸರ್ವದಕ್ ಸದಾ. ಇನ್ನೊಂದು ಅರ್ಥ ಮಾಡ್ಬೋದು. ಅದು ತುರಿಯಂತ ಸರ್ವದಕ್ ಸದಾ ಶ್ಲೋಕದಲ್ಲಿ ಇದೆಯಲ್ಲ, ಸರ್ವವನ್ನು ನೋಡುವಾತನು ಅನ್ನೋದನ್ನ ಅಕ್ಷರಾರ್ಥ ಇಟ್ಕೊಂಡ್ರೆ, ಲಿಟ್ರೇಚರ್ ಮೀನಿಂಗ್ ತಗೊಂಡ್ರೆ, ಜಾಗ್ರತ್ ಸ್ವಪ್ನಗಳಲ್ಲಿರ್ತಕ್ಕೂ ಅವನೇ,
ಯಾರೋ ತುರಿಯನೇ ಜಾಗೃತ ಸ್ವಪ್ನಗಳು ವಿಶ್ವತೇಜ ರೂಪದಲ್ಲಿ ತೋರ್ತಾ ಇದ್ದಾರೆ. ವಿಶ್ವತೇಜಸ್ಸರ ಪರಮಾರ್ಥ ಏನೋ ತುರಿಯವೇ. ವಿಶ್ವತೇಜ ಇಬ್ರು ಇಲ್ಲೇ ಇಲ್ಲ. ತುರಿಯವೇ ಎಚ್ಚರೋಪಾಧಿಯಿಂದ ನೋಡಿಕೊಂಡಾಗ ವಿಶ್ವ ಅಂತ ಅನಿಸ್ಕೊಂಡು ಆ ಅಭಿಮಾನ ಪಡ್ಕೊಂಡವನಾಗಬೇಕು. ಬಾಧೆ ಆಗ್ಬಿಟ್ರೆ ತುರಿಯವು ವಿಶ್ವ ಎರಡೂ ಇರಲ್ಲ. ಹಾಗಾಗಿ ಜಾಗೃತ ಸ್ವಪ್ನಗಳು ಎರಡರಲ್ಲೂ ತಾನೇ ವಿಶ್ವತೇಜಸ್ಸನಾಗಿದ್ದುಕೊಂಡು ಎಲ್ಲಾ ಭೂತ ಅವಸ್ಥಾ ನೋಡಿ, ಎಲ್ಲಾ ಭೂತಗಳಲ್ಲೂ ಇದ್ಕೊಂಡು ಅಂದ್ರೆ ನೋಡುವವರಾಗಿರುವ ಜೀವರೂಪದಲ್ಲೂ ಇದ್ದಾನೆ, ನೋಡಿಸಿಕೊಂಡ ಪಂಚಭೂತಗಳಲ್ಲೂ ಇದ್ದಾನೆ. ತಾನೇ ತನ್ನಿಂದಲೇ ತನ್ನನ್ನು ನೋಡ್ತಾ ಇದ್ದಾನೆ. ಯಾಕೆಂದ್ರೆ ನೋಡಿಸಿಕೊಂಡದ್ದು ಅವನಿಗಿಂತ ಬೇರೆ ಅಲ್ಲ, ನೋಡುವವನು ಅವನಿಗಿಂತ ಬೇರೆ ಅಲ್ಲ, ನೋಡುವ ಸಾಧನವೂ ಅವನಿಗಿಂತ ಬೇರೆ ಅಲ್ಲ. ಆ ರೀತಿ ಇದು ಅತ್ಯದ್ಭುತ. ಹೇಗ್ರೆ ಒಬ್ಬನೇ ನೋಡುವನು, ನೋಡಿಸುವ ಸಾಧನ, ನೋಡಿಸ್ಕೊಳ್ಳೋದು ಇದೆಲ್ಲ ಆಗತ್ತೆ, ಆಗಿದೆಯಲ್ಲ ಅವಿದ್ಯೆಯಿಂದೆಲ್ಲ ಆಗತ್ತೆ. ಹಾಗಾದ್ರಿಂದ ಎಲ್ಲಾ ಭೂತಗಳನ್ನು ಇದ್ಕೊಂಡವನಾಗಿದ್ದು ಎಲ್ಲಾ ವಸ್ತುಗಳನ್ನು ನೋಡುವುದು ಎಂಬ ಆಭಾಸಗಳು, ದುರಾಭಾಸ. ನೋಡ್ತಾ ಇದ್ದಾನು ತೋರ್ತಾ ಇದ್ದಾನಲ್ಲ, ಆಭಾಸ ಪದ ಹಾಕಿದ ಭಾಷೆಗಾರರು. ನೋಡೋದು ಒಂದು ಕ್ರಿಯೆ ಅಲ್ಲ, ವಸ್ತು ಅಲ್ಲ, ಸ್ವಭಾವ ಅಲ್ಲ, ಅದು ತೋರ್ತಾನೆ. ಎಲ್ಲಾ ಭೂತಗಳಿದ್ದು ಎಲ್ಲಾ ವಸ್ತು ನೋಡ್ತಾ ಇದ್ದಾನೆ ತೋರ್ತಾನೆ. ಅವನು ತುರಿಯನೇ ನೀನು ತೋರ್ತಾನೆ ಅಂತ. ಆದ್ರಿಂದ ತುರಿಯ ಈ ರೀತಿಯಿಂದಲೂ ಸರ್ವದೃಕ್ಕು ಅಂತ ಹೇಳ್ಬಹುದು ಅಂತ. ಮೊದಲನೇ ಅರ್ಥ ಮೂರನ್ನು ಎಲ್ಲವನ್ನೂ ಒಮ್ಮೆಗೆ ಬೆಳಗುವಾತನು ಅಂತ ಅರ್ಥ. ಎರಡನೇ ಅರ್ಥ ಪ್ರತಿಯೊಂದು ಅವಸ್ಥೆಯಲ್ಲೂ ಎಲ್ಲವನ್ನೂ ಅವನೇ ನೋಡುವಾತನು ಅಂತ ಎರಡನೇ ಅರ್ಥ. ಇದಕ್ಕೆ ಶ್ರುತಿ ಆಧಾರವು ಇದೆ ಅಂತ ತೋರಿಸ್ತಾರೆ. ನಾನು ಯದತೋಸ್ತಿ ದ್ರಷ್ಟೃ ಇತಿ ಶ್ರುತೇ. ನೋಡುವರು ಅಂತ ಯಾರಾದ್ರೂ ಒಬ್ರು ಇದ್ರೆ ಅವ್ರು ಯಾರು ಇವರಿಗಿಂತ ಬೇರೆ ನೋಡುವರಲ್ಲ. ಅತಃ ಈ ತುರಿಯರಿಗಿಂತ ಅನ್ಯ ದ್ರಷ್ಟ ನಾಸ್ತಿ, ದ್ರಷ್ಟೃ ನಾಸ್ತಿ. ಈ ತುರಿಗಿಂತ ಮತ್ತೊಬ್ಬ ನೋಡುವಾತನಿಲ್ಲ. ಇವಾಗ ಇದರಿಂದ ತುರಿಗಿಂತ ಮತ್ತೊಬ್ಬ ನೋಡುವಾತನಿಲ್ಲ ಅಂದ್ರೆ ತುರಿಯನ್ನು ನೋಡುವನು ಅಂತ ಹೇಳ್ತಾ ಇದ್ದಾರೋ, ನೋಡ್ತಾ ಇರೋ ತುರಿಗಿಂತ ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೋ. ಎರಡು ವರ್ಷ ತೋರುತ್ತೆ. ಇವರಿಗಿಂತ ಮತ್ತೊಬ್ಬ ನೋಡುವಾತನಿಲ್ಲ ಅಂದ್ರೆ ಎಲ್ಲಾ ಕಡೆಯಲ್ಲಿ ಇವನೇ ನೋಡುವಾತನು ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ತೋರುತ್ತೆ. ಅದು ಎಲ್ಲಾ ಕಡೆಯೂ ನೋಡುತ್ತಾ ಇರುವವರು ಯಾರ್ಯಾರಿದ್ದಾರೆ ಅವ್ರು ಯಾರು ತುರಿಯರಿಗಿಂತ ಬೇರೆ ಅಲ್ಲ ಅನ್ನೋ ಅರ್ಥ ಇದೆ. ಅದೇ ಕರೆಕ್ಟ್. ನೋಡ್ತಾ ಇದ್ದಾರೆ ನಾನು ಜೀವರೂಪನ ನೋಡ್ತಾ ಇದ್ದೀನಿ, ವಿಶ್ವಾತ್ಮ ನೋಡ್ತಾ ಇದ್ದೀನಿ, ಏನೇನೇನು ಕಲ್ಪಿಸ್ಕೊಂಡರು ಅದ್ಯಾವುದು ತುರಿಯರಿಗಿಂತ ಬೇರೆ ಅಲ್ಲ. ತುರಿಯ ಸ್ವರೂಪವೇ ಜೀವರೂಪದಿಂದಲೂ ನೋಡ್ತಾ ಇದೆ, ವಿಶ್ವಾತ್ಮರಾಗಿ ನೋಡ್ತಾ ಇದ್ದಾರೆ, ಒಟ್ಟಿಗೆ ಅವಸ್ಥೆಯನ್ನು ನೋಡ್ತಾ ಇದ್ದಾನೆ. ಇವರಿಗಿಂತ ಮತ್ತೊಬ್ಬ ನೋಡುವಾತನಿಲ್ಲ ಅಂದ್ರೆ ನಾನ್ಯೋ ಚೇತನೋ ಇಷ್ಯತೆ. ಇನ್ನೊಂದು ಚೇತನವೆಂಬುದು ಈ ವಿಶ್ವಕ್ಕೆ ಹೊಂದುವುದಿಲ್ಲ, ಒಂದೇ ಚೇತನ. ಈಗ ಎಲ್ಲಾ ಭಕ್ಷ್ಯದಲ್ಲೂ ಇರುವ ಸಿಹಿ ಸಕ್ಕರೆ ಇದೋ, ಎಲ್ಲಾ ಕಡೆ ಇರುವ ಚೈತನ್ಯವು ತುರಿಯದ್ದೇ. ತುರಿಯವೇ ಚೈತನ್ಯ ಸ್ವರೂಪ, ಅರಿವಿನ ಸ್ವರೂಪ. ಆದ್ರೆ ಅವನಿಗಿಂತ ಮತ್ತೊಬ್ಬ ನೋಡುವಾತನಿಲ್ಲ ಅಂತ. ಇವಾಗ ನಿಮಿತ್ತಾಂತರ ಪ್ರಾಪ್ತ ಆಶಂಕಾ ನಿಮಿತ್ತರ್ಥಂ ಆಶಂಕಾ ನಿಮಿತ್ತರ್ಥಃ ಅಯಂ ಶ್ಲೋಕಃ ಕಥಂ ದ್ವೈತಾಗ್ರಹಣಸ್ಯ ತುಲ್ಯತ್ವಾತ್ ಕಾರಣಬದ್ಧತ್ವಂ ಪ್ರಾಜ್ಞಸ್ಯೈವ ನ ತುರೀಯಸ್ಯ ಇತಿ ಪ್ರಾಪ್ತ ಆಶಂಕಾ ನಿವರ್ತತೆ. ಮತ್ತೆ ಬರ್ಕೋಬೇಕಾಯ್ತು. ಆಮೇಲೆ ನಿಮಿತ್ತಾಂತರ ಪ್ರಾಪ್ತ ಆಶಂಕಾ, ಮತ್ತೊಂದು ನಿಮಿತ್ತದಿಂದ ಬಂದಂತಹ ಸಂದೇಹ. ಅನ್ಯೋ ನಿಮಿತ್ತ ನಿಮಿತ್ತಾಂತರಂ, ಮತ್ತೊಂದು ನಿಮಿತ್ತದಿಂದ ಪ್ರಾಪ್ತವಾದ ಒದಗಿ ಬಂದ ಆಶಂಕ ಅಂದ್ರೆ ಸಂದೇಹ, ಅದರ ನಿವೃತ್ತಿಗೋಸ್ಕರವಾಗಿ ಈ ಶ್ಲೋಕ ಅಂದ್ರು. ಹಾಗಂದ್ರೆ ಏನು ಅಂತ ಅವರೇ ಬಿಡಿಸ್ತಾ ಇದ್ದಾರೆ. ಅಲ್ಲಪ್ಪ, ದ್ವೈತವನ್ನು ಅರಿದೇ ಇರೋದು ಸುಷುಪ್ತಾತ್ಮನಿಗೂ ಸಮಾನ, ಪ್ರಾಜ್ಞನಿಗೂ ತುರಿಯನಿಗೂ ಸಮಾನ. ಸುಷುಪ್ತಾತ್ಮನೇ ಪ್ರಾಜ್ಞ, ಪ್ರಾಜ್ಞನೂ ಏನನ್ನೂ ಅರಿಯಲ್ಲ, ತುರಿಯನಿಗಿಂತಲೂ ಬೇರೆ ಏನೂ ಇಲ್ಲ ಅರಿಯೋದಕ್ಕೆ. ತುರಿಯವು ಅಖಂಡ ಸ್ವರೂಪವೇ. ಹೀಗೆ ದ್ವೈತವನ್ನು ಅರಿಯದೇ ಇರುವುದು ಎಂಬ ಒಂದು ವಿಶೇಷ ಇಬ್ಬರಿಗೂ, ಪ್ರಾಜ್ಞನಿಗೂ ತುರಿಯನಿಗೂ ಸಮಾನವಾಗಿದ್ದಾಗ ಪ್ರಾಜ್ಞನಿಗೂ ಮಾತ್ರ ಕಾರಣಬದ್ಧತ್ವ ಅಂತಿಲ್ಲ, ತುರಿಯನಿಗೆ ಕಾರಣಬದ್ಧತ್ವ ಇಲ್ಲ ಅಂತಿಲ್ಲ. ಸ್ವಭಾವ ಒಂದೇ ರೀತಿ ಆದ್ಮೇಲೆ ಅದರ ಎಫೆಕ್ಟ್, ಅದರ ಫಲವು ಒಂದೇ ರೀತಿ ಆಗ್ಬೇಕಾಗಿತ್ತು. ಏನನ್ನೂ ಅರಿದೇ ಇರೋದು ಇಬ್ಬರನ್ನೂ ಸಮಾನವಾದ. ನೋಡಿ, ಏನನ್ನೂ ಅರಿಯೋದನ್ನು ಹೇಳೇ ಇಲ್ಲ. ತುರಿಯಂತ ಸರ್ವದಕ್ ಸದಾ ಅಂದ್ರು, ಅದು ಇಟ್ಕೊಂಡು ಅದು ಅದ್ವೈತ ಸ್ವರೂಪವಾದ್ರಿಂದ
ಹೊಂದಿಸ್ಬೇಕು. ಇದಕ್ಕೆ ಉತ್ತರ ಹಿಂದಿನ ಕಾರಿಕೆನಲ್ಲೇ ಕೊಟ್ಟಾಗಿದೆ. ತಿರ್ಗಾ ಕಾರಿಕಾಕಾರರು ಕಾರಿಕೆ ಮಾಡ್ತಾರೆ. ಬೀಜಂತೆ ಇಲ್ಲ ಅಂತ ಹೇಳ್ಬೋದು. ಅಲ್ಲ, ನನ್ನ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಹಿಂದಿನ ಕಾರಿಕೆಯಲ್ಲಿ ಸರ್ವದೃಕ್ಕು ಅಂತ ಹೇಳಿದ್ದಾರೆ, ಏನನ್ನು ಅರಿದೇ ಇರುವುದು ಅಂತ ಹೇಳಿಯೇ ಇಲ್ಲ. ಯಾರನ್ನ? ತುರ್ಯನನ್ನ. ಪ್ರಾಜ್ಞನಿಗೆ ಏನನ್ನು ಅರಿದೇ ಇರುವುದು ಗುಣ ಹೇಳಿದ್ದಾರೆ. ಇವಾಗ ಏನ್ ಮಾಡೋದು ಪೂರ್ವಪಕ್ಷೆ? ಇಬ್ಬರಿಗೂ ಸಮಾನ, ಇನ್ನೊಂದನ್ನು ಅರಿದೇ ಇರುವುದು ಅಂತ ಹಾಕ್ಬೇಕಾಗಿದೆ. ದ್ವೈತಾಗ್ರಹಣಸ್ಯ ಉಭಯೋ ತುಲ್ಯತ್ವ. ಉಭಯೋ ತುಲ್ಯತ್ವ ಆಗೇ ಇಲ್ಲ ದ್ವೈತಾಗ್ರಹಣ. ತುರ್ಯಂತ ಸರ್ವದೃಕ್ ಸದಾ ಅಂದ್ರಲ್ಲ. ಅಲ್ಲಲ್ಲ, ಸರ್ವದೃಕ್ ಅಂದ್ರೆ ಉತ್ತರ ಸರಿ. ಆಕ್ಷೇಪದಲ್ಲಿ ತತ್ವಜ್ಞಾನಿಗೂ ಎರಡು ಕಾಣಿಸಲ್ಲ. ತತ್ವಜ್ಞಾನಿ ಕಾಣಲ್ಲ ವಿಷಯ ಬಂದೇ ಇರಲ್ಲ. ಶ್ಲೋಕಕ್ಕಿದ್ದಲ್ಲ, ಹಿಂದಿನ ಶ್ಲೋಕದಲ್ಲಿ ಬಂದಂತಹ ವಿಷಯಕ್ಕಿದ್ದಲ್ಲ ಸಂದೇಹ. ಇಲ್ಲ, ಮುಂದಿನ ಶ್ಲೋಕಕ್ಕಿದ್ದು ಅಲ್ಲ, ನಿಮಿತ್ತಾಂತರ ಪ್ರಾಪ್ತ. ಸರಿ, ಹಿಂದಿನ ಇದರಿಂದ ಒಂದು ನಿಮಿತ್ತ ಬಂತು, ಆ ನಿಮಿತ್ತದಲ್ಲಿ ಮುಂದಿನ ಶ್ಲೋಕ ಅಂತ ಇದ್ದಾರೆ. ಪ್ರಾಪ್ತವಾದದ್ದು ಪ್ರಾಪ್ತ ಅಂದ್ರೆ ಭೂತಕಾಲ ಅದು. ಪ್ರಾಪ್ತ ಅಂದ್ರೆ ಯಾರಿಗೋ ಒಬ್ಬರು ಬಂದಿದೆ, ಹಿಂದಿನ ಬಂದಿದೆಯಲ್ಲ, ಇದೆಯಲ್ಲ, ಸ್ಪಷ್ಟವಾಗಿ ಇದೆಯಲ್ಲ. ಈ ಪೀಠಿಗೆ ಮುಂದಿನ ಅಲ್ಲ, ಅಯಂ ಶ್ಲೋಕ ಮುಂದಿನಕ್ಕೆ ನಿಮಿತ್ತಾಂತರದಿಂದ ಬಂದು ಒದಗಿದ್ದು. ಇನ್ನೊಂದು ನಿಮಿತ್ತ ಏನು? ಆ ನಿಮಿತ್ತ ಅಂದ್ರೆ ದ್ವೈತಸ್ಯಾಗ್ರಹ. ಅದು ಯಾರಿಗೋ ಒಬ್ರು ಬರ್ಬೋದು. ಯಾರಿಗೆ ಬರುತ್ತಾ? ಬರ್ಬೋದು. ಅವನು ದ್ವೈತ ನೋಡಲ್ಲ, ಜ್ಞಾನಿನೂ ದ್ವೈತ ನೋಡಲ್ಲ ಅಂದ್ರೆ ಇಬ್ರು ಒಬ್ಬರೇ ಆಗ್ಬಿಟ್ರಲ್ಲ. ಹಂಗ ಯಾಕೆ ಪ್ರಕೃತಿ ಶ್ಲೋಕಕ್ಕೆ ಸಾಪೇಕ್ಷ ಇರ್ತಾನೆ. ಈ ಶ್ಲೋಕ ಆದ್ಮೇಲೆ ಆ ಶ್ಲೋಕ ಬಂದಾಗ ನಾತ್ಮಾನ ಪದಾಂತ ತುರ್ಯಂತ ಸರ್ವದೃಕ್ಸಿತ ಅಂತ ಹೇಳಿ ನೀವು ತುರ್ಯವು ಎಲ್ಲವನ್ನು ಅರಿಯೋದು ಅಂತಂದ್ರೆ, ಅಥವಾ ಏನು ಅರಿಯೋದಿಲ್ಲ ಅಂತ ಅರ್ಥ ಆಗ್ತದ. ಅದಕ್ಕೆ ಹೇಳಿದ್ದು ಕಾರಿಕಾಕಾರರು ಮಾಡ್ತಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ದ್ವೈತಸ್ಯಾಗ್ರಹಣ ತುಲ್ಯಂ ಅಂತ ಹಾಕಿದ್ರು. ಯಾರೋ ಕಾರಿಕಾಕಾರ ತುಲ್ಯಂ ಅಂತ ಹಾಕಿದ್ಮೇಲೆ ಈ ಸಂದೇಹ ಹಿಂದಿನ ಶ್ಲೋಕ ಆದರ್ಶ ಮಾಡ್ಕೋಬೇಕು. ಮಾಡ್ಕೋತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ತುರ್ಯಂತ ಸರ್ವದೃಕ್ ಸದಾ ಶಬ್ದಪ್ಪ ಹಾಗೆ ಅರ್ಥ ಮಾಡ್ಕೋಬೇಕು. ಈ ಶ್ಲೋಕದಂತೆ ಎಲ್ಲವನ್ನೂ ನೋಡುವುದು ಅಂದ್ರೆ ಎಲ್ಲವೂ ಆಗಿರೋದು ಅರ್ಥ, ನೋಡೋದು ಅಂತ ಅಲ್ಲ ಅಲ್ಲಿ. ಆದ್ರಿಂದ ಈ ತುಲ್ಯಂ ಅಂತಂದ್ರು, ದ್ವೈತಸ್ಯಾಗ್ರಹಣಂ ತುಲ್ಯಂ ಅಂದ್ರು. ಹಿಂದಿನ ಶ್ಲೋಕದಲ್ಲೂ ತುರ್ಯವು ಎಲ್ಲವನ್ನೂ ನೋಡೋದು ಅಂತಂದ್ರೆ ಎಲ್ಲವನ್ನೂ ನೋಡೋದು ವಿಶೇಷ ಅಲ್ಲ, ಕ್ರಿಯೆ ಅಲ್ಲ, ಎಲ್ಲವೂ ಆಗಿರುವಾಗ ತುರ್ಯ. ಹಾಗಾಗಿ ಅವಾಗ ಎಲ್ಲವೂ ನೋಡೋದು ಅವಾಗ ನೋಡೋದು ಅಂತ ಇಟ್ಕೊಂಡ್ಬಿಟ್ರೆ ತುಲ್ಯ ಆಗೋದೇ ಇಲ್ಲ. ತುಲ್ಯತ್ವನು ಹಿಂದಿನ ಶ್ಲೋಕದಲ್ಲಿ ಸರಿ. ವಾಕ್ಯದಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ಬೇರೊಂದು ನಿಮಿತ್ತದಿಂದ ಬಂದು ಒದಗಿದ್ದಾಗ ಸಂದೇಹವನ್ನು ತೆಗೆದುಹಾಕೋದಕ್ಕಾಗಿ ಈ ಶ್ಲೋಕ. ಏನು ಅಂದ್ರೆ ದ್ವೈತವನ್ನು ಅರಿದೇ ಇರೋದು ಅಂದ್ರೆ ಇಬ್ಬರಿಗೂ ಸಮಾನ. ಇಬ್ಬರಿಗೂ ಅಂದ್ರೆ ಪ್ರಾಜ್ಞನಿಗೂ ತುರ್ಯನಿಗೂ ಸಮಾನ. ಹೇಗೆ? ಪ್ರಾಜ್ಞನಿಗೆ ಇದೇ ಇಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ತುರ್ಯನಿಗೆ ಇನ್ನೊಂದು ಇಲ್ಲ ಅರಿಯೋಕೆ, ಅದು ಅದ್ವೈತ ಸ್ವಭಾವ. ಅದ್ವೈತವಾದ್ರಿಂದ ಇನ್ನೊಂದನ್ನು ಅರಿಯಲ್ಲ. ಇದಕ್ಕೆ ಇನ್ನೊಂದರಿಗೆ ಯಾವ ಇದು ಇಲ್ಲ, ಇನ್ಸ್ಟ್ರೂಮೆಂಟೇ ಇಲ್ಲ, ಅಂದ್ರೆ ಸಾಧನವೇ ಇಲ್ಲ. ಹಾಗಾಗಿ ಇನ್ನೊಂದನ್ನು ಅರಿಯೋದ್ರಿಂದ ಅವನು ಸಮಾನವಾದಾಗ ಪ್ರಾಜ್ಞನಿಗೆ ಮಾತ್ರ ಕಾರಣಬದ್ಧ ಅಂತಂದ್ರೆ ತುರ್ಯನಿಗೆ ಕಾರಣಬದ್ಧ ಅಂತ ನೀವು ಅನ್ಲಿಲ್ಲ. ಇದು ಹೇಗೆ ಸರಿಯಾಗತ್ತೆ ಅಂತ ಹೇಳಿ ಸಂದೇಹ ಬಂದ್ಬಿಡ್ತು. ಪ್ರಾಪ್ತ ಆಶಂಕ ಅದನ್ನ ಈಗ ತೆಗೆದುಹಾಕ್ತಾರೆ. ಮುಂದಿನ ಕಾರಿಕೆಯಲ್ಲಿ ಹೌದು ನೋಡಪ್ಪ, ಇಬ್ಬರಿಗೂ ದ್ವೈತವನ್ನು ಕಾಣದೇ ಇರೋದು ಸಮಾನವಾದರೂ ತುರ್ಯನಲ್ಲಿ ಒಂದು ವಿಶೇಷ ಇದೆ ಅಂತ. ಹಾಗೆ ಈ ಹೆಡ್ಡಿಂಗ್ ಹಾಕಿದ್ರೆ ಎರಡಕ್ಕೂ ಸೇರಿಸಿದ್ರು, ಪ್ರಾಜ್ಞನಿಗೂ ತುರ್ಯನಿಗೂ ತಾರತಮ್ಯ ಎರಡಕ್ಕೂ ಸೇರಿಸ್ಬಿಟ್ಟು ಹೆಡ್ಡಿಂಗ್ ಹಾಕಿದ್ದಾರೆ. ದ್ವೈತಸ್ಯಾಗ್ರಹಣಂ ತುಲ್ಯಂ. ಮೊದಲನೇ ಕಾರಿಕೆಯಲ್ಲಿ ಇದೆ ಅಲ್ವಾ ಗುರುಗಳೇ? ಮೊದಲನೇ ಕಾರಿಕೆಯಲ್ಲಿ ಸರ್ವಭಾವಗಳಿಗೂ ಅದ್ವೈತನು ಅಂತ ತುರ್ಯಂಗ ಅಲ್ಲಿ ಹೇಳಿದೆ ಅಲ್ವಾ? ಮಧ್ಯ ಕಾರಿಕೆಯಲ್ಲಿ ಇದು ಆತ್ಮಾನ ಪರಂ ಹೇಳ್ತಾ ಇರೋದು ನಾವು. ಅಲ್ಲ, ನಿವೃತ್ತೆ ಸರ್ವ ದುಃಖ ನಾಮ ಈಶಾನ ಪ್ರಭುರವ್ಯಯ ಇದ್ರಲ್ಲಿ ಅಲ್ಲಿ ಸರಿ. ಅದು ಡಿಫೈನ್ ಮಾಡ್ಯಾರಲ್ವಾ ತುರ್ಯನ್ನ? ಸರಿ, ಸರ್ವಭಾವಾನಾಂ ಸರಿ. ಆತ್ಮಾನ ಪರಾಂಶ ಇದಕ್ಕೂ ಈ ಶ್ಲೋಕಕ್ಕೂ ಇವಾಗ ಇದಾಗ್ತಾ ಇದ್ದಾರೆ. ಕರೆಕ್ಟ್. ಆದ್ರೆ ಅಲ್ಲಿ ಅವನ್ಗೆ ಇದು ಅದ್ವೈತ ಸ್ವರೂಪ ಇದೆ. ಹೌದು ಹೌದು, ಕರೆಕ್ಟ್. ಅಲ್ಲಿ ತೀರ್ಮಾನ ಆಗಿದೆ. ನಿವೃತ್ತೆ ಸರ್ವ ದುಃಖ ನಾಮ ಈಶಾನ ಪ್ರಭುರವ್ಯಯ ಅದ್ವೈತ ಸ್ವರೂಪ. ತಾರತಮ್ಯ ಹೇಳ್ಬೇಕಲ್ಲ ಇವಾಗ. ತಾರತಮ್ಯ ಹೇಳೋ ಸಂದರ್ಭದಲ್ಲಿ ವ್ಯತ್ಯಾಸ ಇರ್ಬೇಕಲ್ಲ.
ದ್ವೈತಸ್ಯಾಗ್ರಹಣಂ ತುಲ್ಯಮುಭಯೋಃ ಪ್ರಾಜ್ಞತುಲ್ಯಯೋಃ ಬೀಜನಿದ್ರಾಯುಧ ಪ್ರಾಜ್ಞ ಸಾಚತುರ್ಯೇ ನಿವಿದ್ಯತೆ ದ್ವೈತಸ್ಯಾಗ್ರಹಣಂ ತುಲ್ಯಮುಭಯೋಃ ಪ್ರಾಜ್ಞತುಲ್ಯಯೋಃ ಬೀಜನಿದ್ರಾಯುಧ ಪ್ರಾಜ್ಞ ಸಾಚತುರ್ಯೇ ನಿವಿದ್ಯತೆ ದ್ವೈತಸ್ಯ ಅಗ್ರಹಣಂ ತುಲ್ಯಂ ಉಭಯೋಃ ಪ್ರಾಜ್ಞತುಲ್ಯಯೋಃ ಬೀಜನಿದ್ರಾಯುಧಃ ಪ್ರಾಜ್ಞಃ ಸ ಚ ತುಲ್ಯೇ ನ ವಿದ್ಯತೆ. ದ್ವೈತಸ್ಯ ಅಗ್ರಹಣಂ ದ್ವೈತವನ್ನ ಅರಿದೇ ಇರೋದು ಅನ್ನೋದು ಉಭಯೋ ಪ್ರಾಜ್ಞತುಲ್ಯಯೋ ತುಲ್ಯಂ. ಪ್ರಾಜ್ಞನಿಗೂ ತುರ್ಯಾತ್ಮನಿಗೂ ಸಮಾನ. ಇನ್ನೊಂದನ್ನು ಕಾಣದೇ ಇರೋದು ಅನ್ನೋದು ಪ್ರಾಜ್ಞನೂ ಏನನ್ನೂ ಕಾಣಲ್ಲ, ಸುಷುಪ್ತಾತ್ಮನೂ ಏನನ್ನೂ ಕಾಣಲ್ಲ. ಅದ್ವೈತ ಸ್ವರೂಪವನ್ನು ಕಂಡುಕೊಂಡ ಆ ಸ್ಥಿತಿಯಲ್ಲಿದ್ದಂತಹ ಜ್ಞಾನಿಯೂ ಕಾಣಲ್ಲ, ಅಥವಾ ಬ್ರಹ್ಮವೂ ಕಾಣಲ್ಲ. ಜ್ಞಾನಿ ಬ್ರಹ್ಮ ಇಬ್ಬರು ಅಲ್ಲಲ್ಲ, ಇಬ್ಬರಿಗೂ ದ್ವೈತವು ಕಾಣೋದಿಲ್ಲ ಅನ್ನೋ ಸಮಾನವಾದರೂ ಪ್ರಾಜ್ಞನು ಬೀಜರೂಪವಾದ ನಿದ್ರೆಯಿಂದ ಕೂಡಿಕೊಂಡವರು. ನಿದ್ರೆ ಬೀಜರೂಪವಾಗಿದೆ, ನಿದ್ರೆಯಿಂದ ಸುಷುಪ್ತಿ. ಯಾವುದಕ್ಕೆ ಬೀಜವಾಗಿದೆ? ಜಾಗ್ರತ ಸ್ವಪ್ನಗಳಿಗೆ. ವಿಷಯತಿಗೂ ಬೀಜವಾಗಿದೆ ಪ್ರಾಜ್ಞ. ಪ್ರಾಜ್ಞನು ವಿಷಯ ಪ್ರಾಜ್ಞ ಬೀಜ ಇದ್ದಾನೆ. ಸುಷುಪ್ತಿ ಜಾಗ್ರತ ಸ್ವಪ್ನಕ್ಕೆ ಬೀಜವಾಗಿದೆ. ಬೀಜ ನಿದ್ರೆಯುತವಾಗಿದೆ ಪ್ರಾಜ್ಞ. ಸಾ ಬೀಜನಿಲ್ಲ. ಆ ಬೀಜನಿದ್ರೆ ಎಂಬುದು ತುರ್ಯದಲ್ಲಿಲ್ಲ. ಸಾಚು ತುರಿಯೇ ನದಿದ್ಯತೆ. ತುರ್ಯದಲ್ಲಿ ಚಾನ ತೋರ್ಸದೆ ಅದಾದರೂ ತೂ ವರ್ಷದಲ್ಲಿ ಚಾ ಬಂದಿದೆ. ಸಾಚ ಸಾತು ಸಾಚ ಬೀಜನಿದ್ದ ತುರಿಯೇ ನದಿದ್ಯತೆ. ಅದೇ ವ್ಯತ್ಯಾಸ. ತುರಿಯಲ್ಲಿ ಬೀಜನಿದ್ದಾಯುತತ್ವ ಇಲ್ಲ, ಪ್ರಾಜ್ಞನು ಬೀಜನಿದ್ದಾಯುತನಾಗಿದ್ದಾನೆ. ಹಂಗೆ ತತ್ವವನ್ನು ಅರಿದೇ ಇರೋದು ಅನ್ನುವಂತಹ ನಿದ್ರೆ ಅವನಲ್ಲಿದೆ. ಇಲ್ಲಿ ತತ್ವವನ್ನು ಅರಿದೇ ಇರೋದು ಅನ್ನೋದು ಇಲ್ವೇ ಇಲ್ಲ. ತತ್ವವನ್ನು ಅರ್ಥ ಅಂತಾನೆ, ತತ್ವ ಜ್ಞಾನ ಆಗ್ಲಿದ್ದಾನೆ ತುರ್ಯ ಅನ್ನೋದು. ಅದರಿಂದ ತತ್ವವನ್ನು ಅರಿತಂತಹ ಆತ್ಮನಲ್ಲಿ ತತ್ವವನ್ನು ಅರಿದೇ ಇರೋದು ಅನ್ನೋ ಅಜ್ಞಾನ ಇಲ್ಲ. ಸುಷುಪ್ತ ಆತ್ಮನಲ್ಲಿ ತತ್ವವನ್ನು ಅರಿದೇ ಇರೋದು ಅನ್ನುವಂತಹ ಅಜ್ಞಾನ ಇದೆ. ಅರಿದೇ ಇರೋದು ಅಜ್ಞಾನ ಇರೋದು, ಇಲ್ಲದೇ ಇರೋದು ಅನ್ನೋದು ವ್ಯತ್ಯಾಸ. ಬೀಜನಿದ್ರಾಯುತ ಬೀಜರೂಪವಾದ ನಿದ್ರೆಯಿಂದ ಕೂಡಿಕೊಂಡವನು ಅಂತ ಅರ್ಥ. ತತ್ವ ಅಪ್ರತಿಬೋಧೋ ನಿದ್ರಾ. ಇಲ್ಲಿ ನಿದ್ರೆಯನ್ನು ನಾವು ಮಲಗ್ತೀವಲ್ಲ, ಈ ರೀತಿ ಮಲಗೋದಲ್ಲ ನಿದ್ರೆ. ತತ್ವವನ್ನು ಅರಿದೇ ಇರೋದು ಅನ್ನೋದೇ ನಿದ್ರೆ ಅಂತ ಇದೆ. ತತ್ವವನ್ನ ತಿಳಿದೇ ಇರೋದು, ಗೊತ್ತಾಗದೇ ಇರೋದು, ಅರ್ಥವಾಗದೇ ಇರೋದು, ಅರಿದೇ ಇರೋದು ಎಲ್ಲ ಒಂದೇ ಅರ್ಥ. ಸುಷುಪ್ತಿಲಿದ್ದಾಗ ತತ್ವವನ್ನು ಯಾವ ತತ್ವವನ್ನು ಇರ್ತಾ ಇರಲ್ಲ. ಜಾಗ್ರತ ಸ್ವಪ್ನಗಳಲ್ಲಿ ಕಾಣುವ ಪದಾರ್ಥವನ್ನು ಓದಿಲ್ಲ, ಪರಮಾರ್ಥ ತತ್ವವನ್ನು ಓದಿಲ್ಲ. ಪರಮಾರ್ಥ ತತ್ವ ಇದೆ ಅಂದ್ರೆ ಸರಿ, ಪರಮಾರ್ಥ ಅನ್ನೋದು ನಮ್ಗೆ ಅದು ಗೊತ್ತೇ ಇರಲ್ಲ ಅಂತ ಅದ್ರ ವಿಚಾರ ಅಲ್ಲಿ. ಅದೇ ಮೊದಲನೇ ಪ್ರಶ್ನೆಯಲ್ಲಿ ಆರಂಭದಲ್ಲಿ ತತ್ವ ಜಾಗ್ರತ ತತ್ವ ತಿಳ್ಕೊಂಡು ಅಲ್ಲಿ ಅವರವರು ಹೇಳುವಾಗ ಇಲ್ಲಿ ಪ್ರಸಂಗ ಬಂದಿರೋದು ಪ್ರಾಜ್ಞನಿಗೂ ತುಳಿಗೂ ಸರಿ. ತತ್ವ ಪ್ರತಿಬೋಧ ಅಂದ್ರೆ ತತ್ವವನ್ನ ಪರಮಾರ್ಥ ತತ್ವವನ್ನ ಅರಿದೇ ಇರೋದು. ಸರಿ. ಅಲ್ಲ ಅಲ್ಲೊಂದ್ಸಲ ಏನ್ ಮಾಡ್ಬಿಟ್ರು, ತತ್ವ ಪ್ರತಿಬೋಧಸ್ಯ ಸ್ವಾಪಸ್ಯ ತುಲ್ಯತ್ವ ಅಂತಂದ್ರು. ಹೌದು. ಕಲಬೇಕಲ್ಲಪ್ಪ. ಅಲ್ಲ ಹಿಂದೆ ಇಲ್ಲಿ 15ನೇ ಭಾಷ್ಯ ಭಾಗ. ದರ್ಶನಾದರ್ಶನ ವೃತ್ತೋ ತತ್ವಾಪ್ರತಿಬೋಧ ಲಕ್ಷಣಸ್ಯ ಸ್ವಾಪಸ್ಯ ತುಲ್ಯತ್ವಾದ್. ಅಲ್ಲಿ ಅಲ್ಲಿ ತತ್ವ ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ. ತತ್ವವನ್ನು ಅರಿದೇ ಇರೋದು ಅಂತಂದ್ರೆ ಪರಮಾರ್ಥವಾದ ಆತ್ಮತತ್ವ ಅರಿದೇ ಇರೋದು ಒಂದು. ಇನ್ನೊಂದು ಇದು ಮಾಡಿದ್ರೆ ಇನ್ನೊಂದು ಅರ್ಥದಲ್ಲಿ ಆತ್ಮತತ್ವ
ಹೌದು. ಅಲ್ಲಿ ಭಾಷ್ಯಕಾರರೇ ವ್ಯಾವಹಾರಿಕ ವಸ್ತು ತತ್ವವನ್ನು ಅರಿದಿರುವುದು ಮೊದಲನೇ ಅರ್ಥ. ಹಾ. ಭಾಷ್ಯಕಾರರೇ ಎರಡು ಅರ್ಥ ಕೊಡ್ತಾರೆ, ಅಥವಾ ಅಂತ ಮಾಡ್ತಾರೆ. ಇಲ್ಲೂ ಹಾಗೆ ಮಾಡ್ಕೋಬಹುದು, ಏನ್ ತಪ್ಪಿಲ್ಲ. ಪ್ರಾಜ್ಞಾತ್ಮನಿಗೆ ಎರಡು ತತ್ವ ಗೊತ್ತಿಲ್ಲ. ತಪ್ಪಿಲ್ಲ, ಪ್ರಸಂಗ ಇಲ್ಲಿ ಇವರಿಬ್ರು ಡಿಫ್ರೆನ್ಸ್ ಹೇಳಕ್ಕಾಗಿರೋದು. ತುರಿಯನಿಗೂ ಪ್ರಾಜ್ಞನಿಗೂ ವ್ಯತ್ಯಾಸ ಆದ್ರಿಂದ ವ್ಯಾವಹಾರಿಕ ಸತ್ಯದ ವಿಚಾರ ಬೇಕಿಲ್ಲ. ಪರಮಾರ್ಥ ತತ್ವವನ್ನ ಅರಿದೇ ಇರೋದು ಅನ್ನೋ ನಿದ್ರೆ ಇದೆಯಲ್ಲ, ಇದು ಮೂರಿಗೂ ಸಮಾನ. ಬರೀ ಪ್ರಾಜ್ಞನ ಮಾತ್ರ ಅಲ್ಲ, ವಿಷಯತೆಯರಿಗೂ ಪರಮಾರ್ಥ ತತ್ವ ಗೊತ್ತಿಲ್ಲ ಅನ್ನೋ ಸಮಾನ, ಪ್ರಾಜ್ಞನಿಗೂ ಪರಮಾರ್ಥ ತತ್ವ ಗೊತ್ತಿಲ್ಲ ಅನ್ನೋ ಸಮಾನ. ಆ ನಿದ್ರೆ ಮೂವರಿಗೂ ಸಮಾನ. ತತ್ವ ಪ್ರತಿಬೋಧ ರೂಪವಾದ ನಿದ್ರೆ ಮೂವರಿಗೂ ಇದೆ. ಆದ್ರೆ ವಿಷಯ ತೇಜಸ್ಸರಲ್ಲಿ ತಪ್ಪುಲಿಕೆ ಅನ್ನೋದು ಒಂದು ಎಕ್ಸ್ಟ್ರಾ ಇದೆ, ಇವರಲ್ಲಿ ತಪ್ಪುಲಿಕೆ ಇಲ್ಲ, ಬರೀ ಅರಿದೇ ಇರೋದು ನಿದ್ರೆ ಒಂದೇ ಇದೆ. ಅದನ್ನ ಬೀಜ ನಿದ್ರಾಯುತನಾಗಿದ್ದಾನೆ ಪ್ರಾಜ್ಞ. ಶೈವಚ ವಿಶೇಷ ಪ್ರತಿಬೋಧ ಪ್ರಸವಸ್ಯ ಬೀಜಂ. ಆ ನಿದ್ರೆಯ ಆ ಅಜ್ಞಾನವೇ ವಿಶೇಷ ಜ್ಞಾನಕ್ಕೆ, ಪ್ರಬೋಧ ಅಂದ್ರೆ ಎಚ್ಚರ ಅಂತ ಅರ್ಥ, ಪ್ರಬೋಧ ಅಂದ್ರೆ ಅರಿವು ಅಂತ ಅರ್ಥ. ವಿಶೇಷ ಜ್ಞಾನಕ್ಕೂ ಅಂತ ಮಾಡ್ಬೋದು, ವಿಶೇಷ ಜ್ಞಾನಗಳು ಎಚ್ಚರ ಅಂತ ಅರ್ಥ ಮಾಡ್ಬೋದು. ಅದೆರಡಕ್ಕೂ ಅದೇ ಬೀಜ. ಎಚ್ಚರ ಕನಸುಗಳಿಗೂ ಆ ಪ್ರಾಜ್ಞನೇ ಬೀಜ, ಸುಷುಪ್ತನೇ ಬೀಜ. ಎಚ್ಚರ ಕನಸಿನ ವಿಶೇಷ ಅರಿವಿಗೂ ಅದೇ ಬೀಜ. ಸಾಮಾನ್ಯವಾಗಿರೋ ಸುಷುಪ್ತಾತ್ಮನ ರೂಪವೇ ವಿಶೇಷ ಜ್ಞಾನಕ್ಕೂ ಬೀಜ, ಎಚ್ಚರ ಕನಸಿಗೂ ಬೀಜ. ಪ್ರಾಜ್ಞನು ದಯಾಯುತ ಪ್ರಾಜ್ಞ, ಸಾ ಬೀಜ ನಿದ್ರ, ಅದೇ ಬೀಜ ನಿದ್ರೆ. ಆ ಪ್ರಾಜ್ಞಾತ್ಮ ರೂಪವೇ ಬೀಜ ನಿದ್ರೆ. ದಯಾಯುತ ಪ್ರಾಜ್ಞ, ಪ್ರಾಜ್ಞನು ಆ ಬೀಜ ನಿದ್ರೆಯಿಂದ ಕೂಡ್ಕೊಂಡಿದ್ದಾನೆ, ಅಜ್ಞಾನ ರೂಪವಾದ ನಿದ್ರೆಯಿಂದ ಕೂಡ್ಕೊಂಡಿದ್ದಾನೆ. ನೋಡಿ, ಅಜ್ಞಾನ ರೂಪವಾದ ನಿದ್ರೆಯಿಂದ ಕೂಡ್ಕೊಂಡಿದ್ದಾನೆ ಅಂದ್ರೆ ಅವನಲ್ಲಿ ಅಜ್ಞಾನವಿದೆ, ಅಲ್ಲಿ ಅಜ್ಞಾನ ಇದೆ, ಇದೆಲ್ಲ ಅರ್ಥ ಆಗರ್ಥ. ಅದೆಲ್ಲ ಈಗ ಬೇಕಿಲ್ಲ ಪ್ರಕೃತಕ್ಕೆ. ಅದು ಗೊತ್ತಿಲ್ಲ ಅನ್ನೋದು ನಮ್ಗೆ ಪ್ರಸಿದ್ಧ ಆಗಿದೆ, ಅಷ್ಟು ಸಾಕು ಇಲ್ಲಿಗೆ. ಸದಾ ಸರ್ವದೃಕ್ ಸ್ವಭಾವತ್ವ ತತ್ವ ಅಪ್ರತಿಬೋಧ ಲಕ್ಷಣ ಬೀಜ ನಿದ್ರಾ ತುರಿಯೇ ನೈವೇದ್ಯತೆ. ಯಾವಾಗಲೂ ಅರಿವಿನ ಸ್ವರೂಪದವನಾಗಿರುತ್ತಾನಾದ್ದರಿಂದ ಯಾರೋ ತುರಿಯನು. ತುರಿಯನು ಅಂದ್ರೆ ಗೊತ್ತಾದ ಆತ್ಮನು. ತುರಿಯನು ಗೊತ್ತಾದ ಆತ್ಮನು, ಪರಮಾರ್ಥ ಸ್ವರೂಪನು, ಪರಬ್ರಹ್ಮವು ಎಲ್ಲ ಒಂದೇ ಅರ್ಥ. ಅದು ಯಾವಾಗಲೂ ದೃಕ್ ಸ್ವಭಾವ, ಚೈತನ್ಯ ಸ್ವಭಾವ, ಅರಿವಿನ ಸ್ವಭಾವ. ಅರಿವಿನ ಸ್ವಭಾವದ್ದಾಗಿರುವುದರಿಂದ ಸರ್ವ ಸ್ವಭಾವತ್ವಾದ ತತ್ವ ಅಪ್ರತಿಬೋಧ ಲಕ್ಷಣ. ತತ್ವವನ್ನು ಅರಿದೇ ಇರೋದು ಅನ್ನುವ ಪ್ರಕಾರದ್ದಾದ ಒಂದು ನಿದ್ರೆಯು, ಬೀಜ ನಿದ್ರೆಯು ತುರಿಯನಲ್ಲಿ ಇರುವುದಿಲ್ಲ. ತುರಿಯಕ್ಕೆ ಆ ತತ್ವವನ್ನು ಅರಿದೇ ಇರುವುದು ಅನ್ನುವಂತಹ ಬೀಜ ನಿದ್ರೆ ಅಲ್ಲಿಲ್ಲ. ಯಾಕಂದ್ರೆ ಗೊತ್ತಾಗಿರೋ ಆತ್ಮನಲ್ಲಿ ಅಜ್ಞಾನವಿಲ್ಲದೆ ಇರೋ ಆತ್ಮ ಅಂತ ಅರ್ಥ, ಪರಮಾರ್ಥ ಆತ್ಮ. ಒಟ್ಟಿಗೆ ಮಾಡ್ಬಿಡೋದೇ, ಯಾಕೆಂದ್ರೆ ಅದೇ ಹೇತು ಸರ್ವದೃಕ್ಕಲ್ಲದೆ ಹಿಂದಕ್ಕೂ ಹೇತು, ಈ ಕಾರಿಕೆ ಅದೇ. ಹೌದು. ಅತಃ ನ ಕಾರಣಬದ್ಧ ತಸ್ಮಿನ್ ಇತ್ಯುಕ್ತಾಯ. ಆದ್ರಿಂದ ಆ ತುರಿಯನಲ್ಲಿ ಕಾರಣಬದ್ಧತ್ವವಿಲ್ಲ, ಕಾರಣಬದ್ಧನಲ್ಲ ಅಂತ ಅರ್ಥ. ಅವನು ಬೀಜ ನಿದ್ರಾಯಿತನಲ್ಲ, ವಿಜ್ಞಾನದಿಂದ ಕೂಡಿಕೊಂಡವನಲ್ಲ ತುರಿಯನು ಅಂತ ಅರ್ಥ. ಸ್ವಪ್ನ ನಿದ್ರಾಯುತಾವಾದ್ಯೌ ಆಜ್ಞಸ್ತ್ವಸ್ವಪ್ನ ನಿದ್ರಯಾ ನಿದ್ರಾನ್ನೈವ ಚ ಸ್ವಪ್ನಂ ಯೇ ಪಶ್ಯಂತಿ ನಿಶ್ಚಿತಾ. ಸ್ವಪ್ನನಿದ್ರಾಯುತಾವಾದ್ಯೋ ಪ್ರಾಜ್ಞಸ್ತಸ್ವಪ್ನನಿದ್ರಯಾ ನಿದ್ರಾನ್ನೈವ ಚ ಸ್ವಪ್ನಂ ತುರ್ಯೇ ಪಶ್ಯಂತಿ ನಿಶ್ಚಿತಾಃ. ಸ್ವಪ್ನನಿದ್ರಾಯುತೌ ಆದ್ಯೌ ಪ್ರಾಜ್ಞಃ ತು ಅಸ್ವಪ್ನನಿದ್ರಯಾ ನ ನಿದ್ರಾ ನ ಏವ ಚ ಸ್ವಪ್ನಂ ತುರ್ಯೇ ಪಶ್ಯಂತಿ ನಿಶ್ಚಿತಾಃ. ಆದ್ಯವು ಅಂದ್ರೆ ಮೊದಲಿಗರಾದ ಇಬ್ಬರು ಒಂದು ವಿಶ್ವತೇಜಸ್ಸರು. ಸ್ವಪ್ನ ಮತ್ತು ನಿದ್ರೆ ಎರಡನ್ನೂ ಕೂಡ್ಕೊಂಡವರು. ಸ್ವಪ್ನ ಅಂದ್ರೆ ತಪ್ಪಿಳಿಕೆ, ನಿದ್ರೆ ಅಂದ್ರೆ ಅಜ್ಞಾನ. ತಪ್ಪಿಳಿಕೆ ಅಜ್ಞಾನ ಎರಡನ್ನೂ ಕೂಡ್ಕೊಂಡವರು ವಿಶ್ವತೇಜಸ್ಸರು. ಪ್ರಾಜ್ಞಸ್ತೋ ಪ್ರಾಜ್ಞಾನರು ಸ್ವಪ್ನವಿಲ್ಲ ಅಂದ್ರೆ ಮಿಥ್ಯಾಜ್ಞಾನವಿಲ್ಲ, ತಪ್ಪಿಳಿಕೆ ಇಲ್ಲ, ಮತ್ತು ನಿದ್ರೆಯನ್ನು ಕೂಡ್ಕೊಂಡಿದ್ದಾನೆ. ಸ್ವಪ್ನ ನಿದ್ರೆಯ, ಸ್ವಪ್ನವಿಲ್ಲದೆ ಇರುವ ನಿದ್ರೆಯಿಂದ, ತಪ್ಪಿಳಿಕೆ ಇಲ್ಲದೆ ಇರುವಂತಹ ಅಜ್ಞಾನದಿಂದ, ಬರೀ ಅಜ್ಞಾನದಿಂದ ಅಂತ
ಬರೀ ಅಜ್ಞಾನಾತ್ಮಕವಾಗಿ ಮಲ್ಕೊಂಡಿರ್ತಾನೆ, ಏನು ಅರಿವಿಲ್ಲ ಅನ್ನೋದನ್ನ ಮಲಗಿರ್ತಾನೆ, ತಪ್ಪುಳಿಕೆ ಇರಲ್ಲ. ವಿಷಯತೆ ಇತಿಸರಿಗೆ ಮಾತ್ರ ತಪ್ಪುಳಿಕೆಯೂ ಇದೆ, ಅಜ್ಞಾನವೂ ಇದೆ. ತಪ್ಪುಳಿಕೆ ಇದ್ಬಿಟ್ಮೇಲೆ ಅಜ್ಞಾನ ಇದ್ದೇ ಇರುತ್ತೆ. ಯಾಕಂದ್ರೆ ಅಜ್ಞಾನ ಕಾರಣ, ತಪ್ಪುಳಿಕೆ ಕಾರ್ಯ ಅಂತ ಆದ್ಮೇಲೆ ಎಲ್ಲಾ ಜಾಗದಲ್ಲೂ ಅಷ್ಟೇ. ಹಾವು ತಪ್ಪು ತಿಳ್ಕೋಬೇಕಾದ್ರೆ ಹಗ್ಗ ಗೊತ್ತಿಲ್ಲ ಅನ್ನೋದು ಇದ್ದೇ ಇರುತ್ತೆ, ಅದು ಅಂಡರ್ಸ್ಟುಡ್. ಹಗ್ಗ ಗೊತ್ತಿಲ್ಲ ಅನ್ನೋದು ಇಲ್ಲದೆ ಹೋದ್ರೆ ಹಾವು ತಿಳ್ಕೊಳ್ಳೋದು ಬರೋದೇ ಇಲ್ಲ. ಆದ್ರಿಂದ ಪ್ರಾಜ್ಞನು ಸ್ವಪ್ನ ತಪ್ಪಲಿಕೆ ಇಲ್ಲದೆ ಇರುವ ನಿದ್ರೆಯಿಂದ ಕೂಡಿರ್ತಾನೆ. ಆದರೆ ತುರಿಯ ನಿಶ್ಚಿತ, ತುರಿಯ ಸ್ವರೂಪದಲ್ಲಿ ನಿಶ್ಚಿತವಾಗಿರ್ತಕ್ಕಂತಹ ಜ್ಞಾನಿಗಳು ನಿದ್ರೆಯನ್ನೂ ಕಾಣಲ್ಲ, ಅಜ್ಞಾನವನ್ನೂ ಕಾಣಲ್ಲ, ಸ್ವಪ್ನವನ್ನೂ ಕಾಣ, ತಪ್ಪಲಿಕೆಯನ್ನೂ ಕಾಣಲ್ಲ. ಅಲ್ಲಿ ಅಜ್ಞಾನವನ್ನಾಗಲಿ ಮಿಥ್ಯಾಜ್ಞಾನವನ್ನಾಗಲಿ ಎರಡನ್ನೂ ಕಾಣಲ್ಲ. ತುರಿಯಲ್ಲಿ ನಿಶ್ಚಿತರಾದವರು ಅಲ್ಲ, ತುರಿಯ ನಿಶ್ಚಿತರಾದವರು ಜ್ಞಾನಿಗಳು ಅಂತ. ಜ್ಞಾನಿಗಳಿಗೂ ಮತ್ತೆ ಅಜ್ಞಾನ ಮಿಥ್ಯಾಜ್ಞಾನ ತೋರ್ತಾ ಇದ್ರೆ ಜ್ಞಾನಿಗಳಂತೆ ಆಗ್ತಾರೆ ಅವರ. ತುರಿಯ ನಿಶ್ಚಿತ ಇತ್ಯುಕ್ತೆ ಕೇತೆ ಜ್ಞಾನಿನಃ ಇತ್ಯರ್ಥಃ. ತೇ ಜ್ಞಾನಿನಃ ನಿದ್ರಾನ್ನೈವ ಪಶ್ಯಂತಿ ಸ್ವಪ್ನನ್ನೈವ ಪಶ್ಯಂತಿ ಇತ್ಯುಕ್ತೆ ಅಜ್ಞಾನನ್ನೈವ ಪಶ್ಯಂತಿ ಮಿಥ್ಯಾಜ್ಞಾನಂತ ನೈವ ಪಶ್ಯಂತಿ. ಕಥಂ ಪಶ್ಯೇಯುಃ? ನೋಡಕ್ ಹಂಗಾಗುತ್ತೆ. ಜ್ಞಾನಿ ಅದು ಸೂರ್ಯನಿಗೆ ಕತ್ಲೆ ನೋಡಕ್ಕಾಗಲ್ಲ, ಅದು ಯಾ ಹೆಂಗ್ ನೋಡಕ್ಕಾಗುತ್ತೆ? ಸೂರ್ಯನಿಗೆ ಕತ್ಲೆ ನೋಡಕ್ಕಾಗಲ್ಲಪ್ಪ. ಜ್ಞಾನಿಗೆ ಅಜ್ಞಾನ ನೋಡಕ್ಕಾಗಲ್ಲಪ್ಪ, ಜ್ಞಾನಿಗೆ ಮಿಥ್ಯಾಜ್ಞಾನ ನೋಡಕ್ಕಾಗಲ್ಲಪ್ಪ. ಸ್ವಪ್ನ ಅನ್ಯಥಾ ಗ್ರಹಣ ಸರ್ಪೈವ ರಜ್ವಾಂ. ಓ ಮರ್ಬಿಟ್ಟಿದ್ದೀರಾ ಅಂತ ಜ್ಞಾಪ ಮಾಡ್ಕೊಂಡು, ಹಗ್ಗದಲ್ಲಿ ಹಾವು ಕಾಣು ಹಾಗೇನಿಯೇ ಸ್ವಪ್ನ ಕಾಣ್ತಾ ಇದ್ದೀರಾ. ನೋಡಿ ಇದ್ರಲ್ಲಿ ಏನಾಯ್ತು, ಎಚ್ಚರವು ಸ್ವಪ್ನ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಸ್ವಪ್ನ ಪದ ಎಚ್ಚರಕ್ಕೆ ಸಮಾನ ಹಾಕ್ತಾ ಇದ್ದಾರೆ ಭಾಷ್ಯಕಾರರು. ಸ್ವಪ್ನ ಇಲ್ಲಿ ಜಾಗೃತ ಪದ ಬಿಟ್ಬಿಟ್ರು, ಎರಡೂ ಸ್ವಪ್ನ. ಅನ್ಯಥಾ ಗ್ರಹಣವಲ್ಲ ಸ್ವಪ್ನ. ಇನ್ನೊಂದನ್ನು ಅರಿಯೋದು, ತನಗಿಂತ ಬೇರೆ ಅರಿಯೋದು ಅನ್ನೋದು ಎಲ್ಲಿದೆ ಅದೆಲ್ಲ ಸ್ವಪ್ನ, ಅದು ತಪ್ಪಲಿಕ್ಕೆ ಇದೆ. ಕನಸಲ್ಲಿ ಇನ್ನೊಂದನ್ನು ಅರಿತೀವಿ, ನಮಗಿಂತ ಬೇರೆ ಇನ್ನೊಂದು ಎಲ್ಲೆಲ್ಲ ಅರಿತೀವೋ ಅದೆಲ್ಲ ಕನಸು. ಇವಾಗ ಎಚ್ಚರ ಕನಸ, ನನಗಿಂತ ಇನ್ನೊಂದು ಅರಿತಿದ್ದೀವಲ್ಲ, ನಾನು ಇನ್ನೊಂದು ಅರಿತೀನಿ, ನೀನನ್ನು ಅರಿತಿದ್ಯಾ ಅಂದ್ರೆ ಕನಸ. ತನಗಿಂತ ಬೇರೆ ಇನ್ನೊಂದನ್ನು ಅರಿತಿಟ್ಲಿಂದ ಅದು ಕನಸು. ಆ ಇನ್ನೊಂದನ್ನು ಅರಿಯೋದೇ ಅನ್ಯಥಾಗ್ರಹಣ ಅಂತ ಇದ್ದಾರೆ. ಇನ್ನೊಂದನ್ನು ಅರಿಯೋದು ಏನಿದೆ ಅದು ತಪ್ಪುಳಿಕೆ. ಆ ಅನ್ಯಥಾಗ್ರಹವೆಂಬ ಸ್ವಪ್ನವು ಯಾವ ರೀತಿ ಇದೆ ಅಂದ್ರೆ ಹಗ್ಗದಲ್ಲಿ ಹಾವು ತೋರು ಹಾಗೆ ನೀನೇ ಹಗ್ಗ, ಹಗ್ಗ ಸ್ಥಾನದವರು ನೀನು. ನಿನ್ನಲ್ಲಿ ಈ ಅಜ್ಞಾನ ತಪ್ಪಲಿಕ್ಕೆ ಬರ್ತಾ ಇದೆ. ನಿದ್ರಾ ಉಕ್ತ ತತ್ವ ಪ್ರತಿಬೋಧ ಲಕ್ಷಣ ತಮಃ. ನಿದ್ರೇನು ಹೇಳಾಯ್ತು. ನಿದ್ರೇನು ಏನೋ ತತ್ವವನ್ನು ಅರಿದೇ ಇರೋದು, ಮಲಗೋದಲ್ಲ ನಿದ್ದೆ. ನಿದ್ದೆ ಏನ್ ಹೇಳೋ, ತತ್ವವು ಗೊತ್ತಾಗಿಲ್ಲ, ಅರ್ಥವಾಗಿಲ್ಲ, ನಿದ್ರ. ಏನೇನು ಕಾಣ್ತಾ ಇದ್ದೀನಿ, ಇದನ್ನ ತತ್ವನೇ ಏನೋ ಕಾಣ್ತಾ ಇರೋದು, ತತ್ವನೇ ತಪ್ಪಾಗಿ ತಿಳ್ತಾ ಇರೋದು, ಅದು ಇಚ್ಛೆ ಮಿಸ್ಕನ್ಸೆಪ್ಷನ್. ತತ್ವವನ್ನು ಅರಿದೇ ಹೋದ್ರೆ ನಿದ್ರೆ, ತತ್ವವನ್ನು ತಪ್ಪಾಗಿದ್ರೆ ಕನಸು. ಎಚ್ಚರ ಆಗೇ ಇಲ್ಲ, ತತ್ವವನ್ನು ಅರಿಯೋದೇ ಎಚ್ಚರ. ಎಚ್ಚರ ಯಾವ್ದು ಹೇಳೋ, ತತ್ವವನ್ನು ಅರಿಯೋದು. ನಮಗೆ ಯಾಕೆ ಎಚ್ಚರವಾಗಿಲ್ಲ ಅಂತ ಕೇಳಿದ್ರೆ, ಎಚ್ಚರವಾಗಿದ್ದೀವಿ ಅನ್ಕೊಂಡ್ಬಿಟ್ಟಿದೀವಲ್ಲ, ಅದು ನಾವು ಎಚ್ಚರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಗೆ ಎಚ್ಚರವಾಗಿಲ್ಲ ನಮಗೆ ಗೊತ್ತಾಗ್ಬಿಟ್ಟಿದ್ರೆ ನಾವು ಎಚ್ಚರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವಿ. ನಾವು ಎಚ್ಚರವಾಗಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ, ಆಸ್ ಯು ಮೀ ಅಂತ. ನೀವು ಹೇಗೆ ಹೆಸಕತ್ತೆಯೋ ಹಾಗೆ ನಾನು ಹೆಸಕತ್ತೆ ಇದೆ. ಅಸ್ಯೂಮ್, ASSUM, ಅಸ್ಯೂಮ್ ME ಕಣ. ಅಸ್ಯೂಮ್ ಮಾಡ್ಕೊಂಡಿದ್ವಿ, ಹೆಸಕತ್ತೆ ಆಗ್ಬಿಟ್ಟು ನೀವು ಹೇಗೋ ನಾವು ಹಾಗೆ ಹೆಸಕ ಮಾಡ್ಕೊಂಡಿರೋದ್ರಿಂದ ನಾವು ಎಚ್ಚರಕ್ಕೆ ಇದು ಪ್ರಯತ್ನ ಮಾಡ್ತಾ ಇಲ್ಲ. ಇವರು ಎಬ್ಬಿಸ್ತಾ ಇದ್ದಾರೆ, ಗೌಡಪಾದ್ರು ಎಬ್ಬಿಸ್ತಾ ಇದ್ದಾರೆ. ಹೇಳ್ರಿ ಮಲಗಿದ್ದೀರಾ ಕಣ್ರು, ಎಚ್ಚರ ಆಗಿಲ್ಲ ಕಣ್ರು, ನಿಮ್ಗೆ ಹೇಳ್ಬೇಕಂದ್ರು ಅಂತ ಇದ್ದಾರೆ. ಹೇಳ್ಬೇಕಾ? ಎಲ್ಲಿ ಕೂಗ್ತಾ ಈಗ ನೋಡಿ, ಎಲ್ಲಿ ನೋಡಿದ್ರು ಕಾಣೋದಿಲ್ಲ. ಅವರು ಕೂಗ್ತಾ ಇದ್ದಾರೆ ಹೇಳ್ರಪ್ಪ ಅಂತ, ಎಲ್ರಿಗೆ ಕೂಗ್ತಾ ಇದ್ದಾರೆ. ಅವ್ರು ಒಳಗಿನ ಕೂಗ್ತಾ ಇದ್ದಾರೆ, ಆತ್ಮನ ಕೂಗ್ತಾ ಇದ್ದಾರೆ. ನಮಗೆ ಶಬ್ದ ಕೇಳಿಸುತ್ತೆ, ಎಲ್ಲಿದ್ದಾರೆ ಅಂತ ಕಾಣಲ್ಲ. ಹಾಗಾಗಿ ನಿದ್ರೆಯನ್ನ ಹೇಳ್ಬಿಟ್ಟಿದೀವಿ. ತತ್ವವನ್ನು ಅರಿಯದೇ ಇರುವುದು ಅನ್ನುವ ಪ್ರಕಾರದ್ದಾದ ಒಂದು ತಮಸ್ಸು, ಅದೇ ನಿದ್ದೆ. ಆ ನಿದ್ದೆಯಲ್ಲಿ ನಾವೆಲ್ಲ ಮಲಗಿಬಿಟ್ಟಿದ್ದೀವಿ.
ತಾಭ್ಯಾಂ ಸ್ವಪ್ನನಿದ್ರಾಭ್ಯಾಂ ಹಿತೋ ಆದ್ಯೋ ವಿಶ್ವತೈಜಸೌ. ಆ ಸ್ವಪ್ನ ಮತ್ತು ನಿದ್ರೆ, ಸ್ವಪ್ನ ಎಚ್ಚರ ಕನಸು, ನಿದ್ರೆ ಸುಷುಪ್ತಿ, ಈ ಎರಡರಿಂದ ಅದೇ ಸ್ವಪ್ನ ತಪ್ಪಿಳಿಕೆ, ನಿದ್ರೆ ಅಜ್ಞಾನ, ಈ ಎರಡರಿಂದಲೂ ವಿಶ್ವತೈಜಸರು ಬದ್ಧರಾಗಿದ್ದಾರೆ, ಕಟ್ಟ ಹಾಕಲ್ಪಟ್ಟಿದ್ದಾರೆ, ಸೇರ್ಕೊಂಡಿದ್ದಾರೆ, ಒಳಗಿದ್ದಾರೆ. ವಿಶ್ವತ್ವವೇ ಮಿಥ್ಯಾಜ್ಞಾನ ಅಜ್ಞಾನ, ತೈಜಸತ್ವವೇ ಮಿಥ್ಯಾಜ್ಞಾನ ಅಜ್ಞಾನ. ಅಲ್ಲೇ ಗೊತ್ತಾಗಿದೆ, ಬುಡದಲ್ಲೇ ಇದೆ ಕತ್ಲೆ, ಗೊತ್ತಾಗಿಲ್ಲ. ಅವರಿಬ್ಬರು ಅದರಲ್ಲಿ ಕೂತ್ಕೊಂಡಿದ್ದಾರೆ. ಅತಃ ತವು ಕಾರ್ಯಕಾರಣಬದ್ಧವು ಇತ್ಯುಕ್ತವು. ಆ ಕಾರಣದಿಂದ ಅವರಿಬ್ಬರು ಕಾರಣದಿಂದಲೂ ಬದ್ಧರು, ಕಾರಣದಿಂದಲೂ ಬದ್ಧರು. ಕಾರಣದಿಂದ ಬದ್ಧ ಆದ್ಮೇಲೆ ಕಾರಣದಿಂದ ಬದ್ಧ ಆಗಲೇಬೇಕು. ಗಡಿಗೆ ಕಾರ್ಯರೂಪದಿಂದ ಬದ್ಧವಾಗಿದೆ ಅಂದ್ರೆ, ಕಾರ್ಯಾಕಾರವಾಗಿದೆ ಅಂದ್ರೆ ಕಾರಣರೂಪ ಬಿಟ್ಟಿರಲ್ಲ, ಅದು ಕಾರಣರೂಪದಿಂದಲೂ ಬದ್ಧವಾಗಿಯೇ ಇದೆ. ಮಣ್ಣು ಸೇರ್ಕೊಂಡೇ ಇರುತ್ತೆ, ಮಣ್ಣಿನೊಡನೆ ಕೂಡ್ಕೊಂಡು ಗಡಿಗೆಯನ್ನು ಎಕ್ಸ್ಟ್ರಾ ಬಂದಿರುತ್ತೆ. ಬರೀ ಗಡಿಗೆ, ಬರೀ ಮಣ್ಣಲ್ಲಿ ಗಡಿಗೆ ಇಲ್ಲದೆ ಇರ್ಬೋದು, ಬರೀ ಗಡಿಗೆ ಮಣ್ಣಿಲ್ಲ ಅಂತಿಲ್ಲ. ಬರೀ ಮಣ್ಣಲ್ಲೂ ಗಡಿಗೆ ಸೂಕ್ಷ್ಮವಾಗಿರುತ್ತೆ. ಅದರಿಂದ ಅವರಿಬ್ಬರನ್ನ ಕಾರ್ಯಕಾರಣದಿಂದ ಬದ್ಧರಾಗಿದ್ದಾರೆ, ಕೂಡ್ಕೊಂಡಿದ್ದಾರೆ, ಸೇರ್ಕೊಂಡಿದ್ದಾರೆ, ಕಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಪ್ರಾಜ್ಞಸ್ಥೋ ಸ್ವಪ್ನ ವರ್ಜಿತೆಯ ಕೇವಲ ಏವ ನಿದ್ರೆಯ ಯುತಃ ಇತಿ ಕಾರಣಬದ್ಧ ಆಯ್ತು. ಪ್ರಾಜ್ಞನಾದರೋ ಸ್ವಪ್ನ ವರ್ಜಿತ, ಮಿಥ್ಯಾಜ್ಞಾನವಿಲ್ಲದ, ತಪ್ಪುಳಿಕೆ ಇಲ್ಲದೆ ಇರತಕ್ಕಂತಾದ ಬರಿಯ ನಿದ್ರೆಯನ್ನು ಕೂಡ್ಕೊಂಡು. ಯಾಕೆ ತಪ್ಪುಳಿಕೆ ಇಲ್ಲ? ಅದು ಅಂತಃಕರಣ ಇಲ್ಲ. ತಪ್ಪುಳಿಕೆ ಇರೋದಕ್ಕೆ ಅಂತಃಕರಣ ಬೇಕು. ಸುಷುಪ್ತಿಗೆ ಅಂತಃಕರಣ ಇಲ್ಲ, ಹಾಗಾಗಿ ತಪ್ಪುಳಿಕೆ ಇಲ್ಲ. ಅದ ಅಂತಃಕರಣದಿಂದ ಅಜ್ಞಾನ ಇರುತ್ತೆ ಅಂದ್ರೆ ಗೊತ್ತಿಲ್ಲ ಅನ್ನೋದು ಇದೆಯಲ್ಲ, ಅಲ್ಲೇನು ಹರಿಲಿಲ್ಲ, ಅರ್ಥ ಇಲ್ಲ ಅಂತಿಲ್ಲ. ಹಾಗಾಗಿ ಕೇವಲವಾದ ನಿದ್ರೆ ಅಂದ್ರೆ ಅರಿವಿಲ್ಲ, ಗೊತ್ತಿಲ್ಲ ಎಂಬ ಪ್ರಕಾರದಾದ ನಿದ್ರೆಯಿಂದ ಕೂಡ್ಕೊಂಡಿದ್ದಾರೆ. ಅದು ನಿದ್ರೆ, ಮಲಗೋದಲ್ಲ ನಿದ್ರೆ. ಗೊತ್ತಿಲ್ಲ ಅನ್ನೋದು ನಿದ್ರೆ, ತಪ್ಪು ತಿಳ್ಕೊಂಡಿದ್ದೀನಿ ಅನ್ನೋದು ಕನಸು. ಎಚ್ಚರ ಯಾವುದು? ಎರಡೂ ಅಲ್ಲ. ಗೊತ್ತಿಲ್ಲ ಅಂತಿದ್ರೆ ನಿದ್ದೆಯಲ್ಲಿ ಇದ್ದೀರಿ ಅಂತ, ಏನಾದ್ರು ಇನ್ನೊಂದು ಕಾಣ್ತಾ ಇದ್ರೆ ಬೆನ್ನಿಂದ ನೋಡ್ತಿದ್ರೆ ಸ್ವಪ್ನದಲ್ಲಿದ್ದೀರಿ, ಇನ್ನೊಂದನ್ನು ನೋಡ್ಬಿಟ್ರೆ ನೀವು ಸ್ವಪ್ನ. ಏನು ಗೊತ್ತಾಗ್ತಿಲ್ಲ ಅಂದ್ರೆ ನಿದ್ರೆ. ಇವಾಗ ಎಚ್ಚರ ಬರ್ಬೇಕು ನಿಮ್ಗೆ, ಎರಡು ಬಿಟ್ಟು ಎಚ್ಚರ ಬರ್ಬೇಕು. ಈ ಕಾರಣವಾದ ನಿದ್ದೆಯಿಂದ ಬದ್ಧರಾಗಿದ್ದಾನೆ ಅಂತ ಈ ರೀತಿ ಹೇಳಿದ್ವಿ. ನಾವು ಉಭಯಂ ಪಶ್ಯಂತಿ ತುರಿಯೇ ನಿಶ್ಚಿತ ಬ್ರಹ್ಮವಿದ. ತುರಿಯ ಸ್ವರೂಪದಲ್ಲಿ ನಿಶ್ಚಯವುಳ್ಳ ಜ್ಞಾನವುಳ್ಳವರು ಬ್ರಹ್ಮಜ್ಞಾನಿಗಳು ಎರಡನ್ನೂ ಕಾಣರು ಅಲ್ಲ. ನಿಶ್ಚಿತರಾದವರು ಕಾಣ್ತಾರೆ ಅಂದ್ರೆ, ನಿಶ್ಚಿತರಾದವರು ಹೆಂಗ್ ಕಾಣಕ್ಕಾಗತ್ತೆ? ನಿಶ್ಚಿತರವನ್ನ ತಿಳ್ಕೊಂಡವರು ಅಜ್ಞಾನವನ್ನು ಕಾಣಲ್ಲ, ತಪ್ಪಲಿಕೆ ಕಾಣಲ್ಲ ಅಂದ್ರೆ ಅನುವಾದ, ಅದು ಇದಲ್ಲ ಅಷ್ಟೇ. ಸಿದ್ಧವಾಗಿರೋದೆ ತತ್ವ ಗೊತ್ತಾಯ್ತು ಅಂದ್ರೆ ವಿಜ್ಞಾನವನ್ನು ಮಿಥ್ಯಾಜ್ಞಾನ ಉಳಿದು ವಿರುದ್ಧತ್ವ ಸವಿತರೀವ ತಮಃ. ಶೂನ್ಯದಲ್ಲಿ ಕಟ್ಲೆ ಇರೋದು ಹೇಗೆ ವಿರುದ್ಧವೋ ಹಾಗೆ ಬ್ರಹ್ಮಜ್ಞಾನಿಗಳಲ್ಲಿ ವಿಜ್ಞಾನ ಮಿಥ್ಯಾಜ್ಞಾನ ಇರೋದು ವಿರುದ್ಧ. ನಿಜ ಬರ್ತಿಲ್ಲ, ಒಳ್ಳೆದಿದೆ. ತೆಗೆದುಬಿಟ್ರಲ್ಲ, ನೋಡು ಮಾಡಿದೆ. ನಿಮ್ದು ಮಿಸ್ಟೇಕ್ ಮಾಡಿ ನಮ್ಗೆ ಹೇಳ್ತಿರಲ್ಲಮ್ಮ. ಏನು ಪ್ರಪಂಚದ ಹೀಗೆ ಮಾಡಿದ್ರು. ತಾತ್ಕೊಂಡು ಪರಮಾತ್ಮ ನಮ್ಮನ್ನು ಗೋಳು ಹೋಗ್ತಾ ಇದ್ದೇನೆ, ನಮ್ಮನ್ನ ಯಾಕೆ ಸೃಷ್ಟಿ ಮಾಡ್ಬೇಕಾಯ್ತು, ನಮ್ಮನ್ನ ಯಾಕೆ ಇಲ್ಲಿ ಕಳಿಸ್ಬೇಕಾಯ್ತು ಅಂತ ನಮ್ಮ ತಪ್ಪಿಗೆ ಒಪ್ಪೋದೇ ಇಲ್ಲ. ಪರಮಾತ್ಮ ನಮ್ಮನ್ನು ಗೋಳು ಹೋಗ್ತಾ ಇದ್ದಾನೆ, ನಮ್ಮ ಹಾಗೆ ಅಲ್ಲಿ ಕಾರ್ಯಕಾರಣ ಬದ್ಧನಾಗಿದ್ದಾನೆ. ತುರಿಯನು ಕಾರ್ಯಕಾರಣ ಬದ್ಧನ ಅಲ್ಲ, ಎರಡು ಇಲ್ಲ. ಅವನಿಗೆ ವಿಜ್ಞಾನವಿಲ್ಲವಾದ್ರಿಂದ ಕಾರಣಬದ್ಧನೂ ಅಲ್ಲ, ವಿಜ್ಞಾನ ಮಿಥ್ಯಾಜ್ಞಾನವೂ ಇಲ್ಲ. ಹಾಗೆ ಕಾರ್ಯಕಾರಣ ಬದ್ಧನಲ್ಲ ತುರಿಯ ಎಂಬುದಾಗಿ ತುರಿಯ ಸ್ವರೂಪವು ಈ ರೀತಿ ಪ್ರಾಜ್ಞೆಯಿಂದ ವ್ಯತ್ಯಾಸವಾಗಿದೆ. ಕೆಲವು ಅಂಶದಲ್ಲಿ ಸಮಾನವಾಗಿದೆ. ದ್ವೈತವನ್ನು ಕಾಣದೇ ಇರೋದು ಸಮಾನ, ಇನ್ನೊಂದನ್ನು ಕಾಣದೇ ಇರೋದು ಸಮಾನ. ಆದರೆ ಅಜ್ಞಾನ ಮಿಥ್ಯಾಜ್ಞಾನ ಇಲ್ಲ ಅನ್ನೋದು
ತುರಿನ ವಿಶೇಷ. ಅಜ್ಞಾನ ಇದೆ ಅನ್ನೋದು ಪ್ರಾಜ್ಞನಿಗೆ ವಿಶೇಷ. ಇಚ್ಛಾಜ್ಞಾನ ಇಲ್ಲವಾದರೂ ಅಜ್ಞಾನ ಇದ್ದೇ ಇರುತ್ತೆ. ಅಜ್ಞಾನ ಕಳ್ಕೊಂಡ್ಮೇಲೆನೇ ಇಚ್ಛಾಜ್ಞಾನ ಹೋಗೋದು. ಅದನ್ನ ಸುರೇಶ್ವರಾಚಾರ್ಯರು ಐಕಾತ್ಮ್ಯ ಪ್ರತಿಪತ್ತಿರಿಯ ಸ್ವಾತ್ಮಾನುಭವ ಸಂಶಯ. ಐಕಾತ್ಮವನ್ನು ಅರಿದೇ ಇರೋದು ಏನಿದೆ ಅದು ನಮ್ಮ ಅನುಭವದಲ್ಲೇ ಇದ್ಕೊಂಡಿರೋದು, ಅನುಭವವನ್ನು ಆಶ್ರಯಿಸ್ಕೊಂಡಿರೋದು, ಗೊತ್ತಿಲ್ಲ. ಸಾ ಅವಿದ್ಯಾ ಸಂಸ್ಕೃತಿಯ ಬೀಜಂ ತನ್ನಾಶೋ ಮುಕ್ತಿರತ್ನ. ಅದೇ ಅವಿದ್ಯೆ, ಅದೇ ಸಂಸಾರಕ್ಕೆ ಬೀಜ, ಅದು ನಾಶವಾಗುತ್ತೆ ಮೋಕ್ಷ ಅಂತೇಳಿ ಸುರೇಶ್ವರಾಚಾರ್ಯರು ಅಜ್ಞಾನವನ್ನೇ ಅನರ್ಥ ಕಾರಣ, ಅದನ್ನೇ ಅವಿದ್ಯೆ ಎಂದು. ಶಂಕರಾಚಾರ್ಯರು ಮಿಥ್ಯಾಜ್ಞಾನವನ್ನ ಅವಿದ್ಯೆ ಅನರ್ಥ ಕಾರಣ ಅಂತಂದ್ರೆ, ಸುರೇಶ್ವರಾಚಾರ್ಯರು ಅಜ್ಞಾನ ಅನರ್ಥ ಕಾರಣ, ಅದೇ ಸಂಸಾರಕ್ಕೆ ಬೀಜ ಅಂತ. ಯಾವುದು ಸರಿ ಯಾವುದು ತಪ್ಪು? ಶಂಕರಾಚಾರ್ಯ ಹೇಳಿದ ತಪ್ಪ, ಸುರೇಶ್ವರಾಚಾರ್ಯ ಹೇಳಿದ ತಪ್ಪ? ಸಂಸಾರಕ್ಕೆ ಕಾರಣ ಅಜ್ಞಾನವ, ಸಂಸಾರಕ್ಕೆ ಕಾರಣ ಮಿಥ್ಯಾಜ್ಞಾನವ? ಶಂಕರಾಚಾರ್ಯದೇ ಕರೆಕ್ಟ್, 100% ಶಂಕರಾಚಾರ್ಯ ಸರಿ. ಯಾಕೆ ಗೊತ್ತಾ? ಆತ್ಮನ ಬಗ್ಗೆ ಬರೀ ಅಜ್ಞಾನ ಇಲ್ಲ. ಆತ್ಮ ಅತ್ಯಂತ ಪ್ರಸಿದ್ಧನಾಗಿದ್ದಾನಾದ್ರಿಂದ ಆತ್ಮನ ತಪ್ಪಾಗೆ ತಿಳಿಬೇಕೇ ಹೊರತು ಬರೀ ಆತ್ಮ ಗೊತ್ತಿಲ್ಲ ಅನ್ನೋದು ಇಲ್ವೇ ಇಲ್ಲ. ಆದ್ದರಿಂದ ಶಂಕರಾಚಾರ್ಯ ಕರೆಕ್ಟ್ ಹೇಳಿದ್ದಾರೆ, ತಪ್ಪಿರುಳಿಕೆಯ ಅನರ್ಥ ಕಾರಣ, ಸಂಸಾರ ಕಾರಣ, ದುಃಖ ಕಾರಣ. ಸುರೇಶ್ವರಾಚಾರ್ಯರು ಅದನ್ನು ದೃಷ್ಟಿಭೇದ ಅಷ್ಟೇ, ತಪ್ಪುನಲ್ಲ ಅಷ್ಟೇ. ಪ್ರತಿಪತ್ತಿ ಕ್ರಮದಲ್ಲಿ ಅಲ್ಲಿ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂದ್ರೆ ಅರ್ಥ ನಿಮ್ಗೆ ಗೊತ್ತಿಲ್ಲ ಅನ್ನೋದು ಇದ್ದೇ ಇರ್ತಪ್ಪ. ಗೊತ್ತಿಲ್ಲ ಅನ್ನೋದು ಇಲ್ಲದೇನೆ ತಪ್ಪು ತಿಳ್ಕೊಳ್ಳೋದು ಆಗೋದೇ ಇಲ್ಲ ಅಂತ. ಕ್ರಮದಲ್ಲಿ ಗೊತ್ತಿಲ್ಲ ಅನ್ನೋದ್ರಿಂದಾನೇ ತಪ್ಪಾಗ್ತಿದೆ. ಅದು ಅಂಡರ್ಸ್ಟುಡ್ ಆಗುತ್ತೆ. ಅದು ಕ್ರಮ ಚೆನ್ನಾಗಿದೆ. ಪ್ರಶ್ನ ಎಷ್ಟ ಕಸ್ಯಾಪಿ ಅಸ್ತಿ ಚೇತ್ ಪೃಚ್ಛಂತು. ಸರ್ವೇ ಬಾ ಪೃಚ್ಛತ ಸರ್ವಾನ್ ಪೃಚ್ಛಾಮಿ. ಯೋಗಃ ಕಾಮಯತೆ ಪೃಚ್ಛತ. ನಾಗರಾಜ್ ಗುರುಗಳೇ, ಈಗ ತಾನೇ ಸುರೇಶ್ವರಾಚಾರ್ಯರು ಹೇಳಿದ್ರಲ್ಲ, ಅದನ್ನ ಹೇಳುವಾಗ ಗುರುಗಳೇ, ಸುರೇಶ್ವರಾಚಾರ್ಯರು ಹೇಳಿದ ಒಂದು ಶ್ಲೋಕವನ್ನ ಹೇಳಿ, ಅಜ್ಞಾನ ಅನ್ನೋದಿಲ್ಲ, ಮಿಥ್ಯಾಜ್ಞಾನ ಶಂಕರಾಚಾರ್ಯರೇ ಹೇಳಿದ್ದು ಸರಿ ಅಂತ ತಾವು ಹೇಳಿದ್ರಲ್ಲ ಈಗ. ಹೌದು, ಮಿಥ್ಯಾಜ್ಞಾನವೇ ಅವ್ರು ಯಾಕೆ ಅವರು ಒಂದು ರೀತಿ ಸರಿ ಅನ್ನೋದನ್ನ ಹೇಗೆ ಒಪ್ಕೊಳ್ಳೋದು ಗುರುಗಳೇ? ಮಿಥ್ಯಾ ಅಜ್ಞಾನ ಇಲ್ಲ, ಆತ್ಮ ಅತಿ ಪ್ರಸಿದ್ಧ, ಗೊತ್ತಿಲ್ಲದೆ ಇರುವಂತಹ ಮಿಥ್ಯಾಜ್ಞಾನ ಆಗಿದೆಯೇ ಹೊರತು ಗೊತ್ತಿಲ್ಲ, ಅವನು ತಿಳಿದೇ ಇಲ್ಲ ಅನ್ನುವಂತ ಸ್ಥಿತಿ ಯಾರಿಗೂ ಇಲ್ಲ. ಹೌದು, ಬರೀ ಅಜ್ಞಾನ ಇಲ್ಲವೇ ಇಲ್ಲ, ಮಿಥ್ಯಾಜ್ಞಾನವೇ ಇರೋದು. ಗುರುಗಳೇ ಅವ್ರಿಗೆ ಅದು ಪ್ರತಿಪತ್ತಿ ಕ್ರಮ ಅಷ್ಟೇ ಹೊರತು ವಿರೋಧ ಏನಿಲ್ಲ. ಶಂಕರಾಚಾರ್ಯರು ಸುರೇಶ್ವರಾಚಾರ್ಯರು, ಶಂಕರಾಚಾರ್ಯರು ತಪ್ಪುಳಿಕೆಯಲ್ಲಿ ಪ್ರಸಿದ್ಧವಾಗಿದೆಯಲ್ಲ, ಅಲ್ಲಿಂದ ಮುಂದಕ್ಕೆ ಅವ್ರು ಹೇಳ್ಕೊಂಡು ಹೋದ್ರು. ಈ ತಪ್ಪು ತಿಳ್ಕೊಳ್ಬೇಕಾದ್ರೆ ಗೊತ್ತಿಲ್ಲ ಅನ್ನೋ ಅಂಶ ಇದ್ದೇ ಇರ್ತಪ್ಪ, ಅದನ್ನು ಕಳ್ಕೊಳ್ಳಿ, ಅಜ್ಞಾನ ಕಳ್ಕೊಂಡ್ಬಿಟ್ರೆ ಸಾಕು, ಇನ್ನೇನು ನೀವು ಮಾಡ್ಬೇಕಾಗಿಲ್ಲ ಅಂತ ಸುರೇಶ್ವರಾಚಾರ್ಯರ ಒಂದು ಪ್ರತಿಪಾದನಾ ಕ್ರಮ. ಅದು ಕೇವಲ ಬೋಧನ ಕ್ರಮದಲ್ಲಿ ಎರಡು ವ್ಯತ್ಯಾಸ ಹೊರತು ತತ್ವ ಸಿದ್ಧಾಂತದಲ್ಲಿ ಏನು ವ್ಯತ್ಯಾಸ ಇಲ್ಲ. ಗೊತ್ತಿಲ್ಲ ಅಂತ ಇರೋದೇ ಕಾರಣ ಆಗುತ್ತೆ, ಅದೇ ಬೀಜ ಆಗುತ್ತೆ ತಪ್ಪಾಗಿ ಗೊತ್ತಾಗೋದಕ್ಕೆ. ನೋಡಿ, ಆದ್ರಿಂದ ಸುರೇಶ್ವರಾಚಾರ್ಯರು ಸರಿಯಾಗಿ ಹೇಳಿದ್ದಾರೆ. ಕರೆಕ್ಟ್ ಇದೆ. ಅದೊಂದು ಮೆಥಡ್, ಉಪದೇಶ ಕ್ರಮ ಅದೊಂದು ಅಷ್ಟೇ. ಸುರೇಶ್ ಹೇಳಿಪ್ಪ. ಗೊತ್ತಾಗ್ತಾ ಇಲ್ಲ ಗುರುಗಳೇ, ಜಾಸ್ತಿ ತುರಿಯನ್ ವಿಚಾರನೇ ಬರ್ತಾ ಇದೆ. ತುರಿಯನ್ ವಿಚಾರ ಕೇಳಕ್ ಚೆನ್ನಾಗಿದೆ ವಿನ ಅನುಭವಿಸೋದ್ ಕಷ್ಟಕ್ ಬಂದಿದೆ. ಕಷ್ಟಕ್ಕೆ ಬಂದಿದೆ ಗೊತ್ತಾಗ್ತಾ ಇದೆಯಲ್ಲ, ಕಷ್ಟಕ್ಕೆ ಬಂದಿದೆ ನೀವು ಅಲ್ಲಪ್ಪ, ಕಷ್ಟಕ್ಕೆ ಬಂದಿದೆ ನೀವು ಹೇಳ್ತಿದ್ದೀರಲ್ಲ, ಆ ತುರಿಯ ಸ್ವರೂಪದಲ್ಲಿ ನಿಂತ್ಕೊಂಡೆ ನೀವು ಹೇಳ್ತಿರೋದು. ತುರಿಯ ಸ್ವರೂಪ ಆಗದೆ ಹೋದ್ರೆ ಕಷ್ಟಕ್ಕೆ ಬಂದಿದೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ತುರಿಯ ಸ್ವರೂಪವೇ ಇದು ಗೊತ್ತಾಗೋದಿಲ್ಲ, ಗೊತ್ತಾಗ್ತಿಲ್ಲ ಅಂತೇಳಿ ಗೊತ್ತು ಮಾಡ್ಕೊತಾ ಇದೆ. ಅಲ್ಲ, ಇಷ್ಟ ಜನ ಇದಾರ ಅಂದ್ರು ನಾ ಕೇಳ್ತೀನಿ. ವಿಷಯ ಏನು ಅಂದ್ರೆ, ಇಷ್ಟ ದಿವ್ಸ ನೀವು ಪಾಠ ಮಾಡ್ತಾ ಇದ್ದೀರಲ್ಲ, ಅದನ್ನೆಲ್ಲ ನಾವು ಕೇಳ್ತಾ ಇದೀವಲ್ಲ, ಕೇಳಿದಾಗೆಲ್ಲ ಚೆನ್ನಾಗ್ ಕಾಣುತ್ತೆ. ಓ ಇದಿರ್ಬೋದೇನೋ, ಇದು ಹಿಂಗೇನೇನೋ ಅಂತೆಲ್ಲ ಕೇಳ್ಸುತ್ತೆ. ಆಮೇಲೆ ತಿರ್ಗಾ ನಮ್ ಜಾಗೃತ ಸ್ಥಿತಿಗೆ ಹೋದಾಗ ನನ್ ಮನ್ಸು ಬೇರೆ ಬೇರೆದೆಲ್ಲ ಯೋಚನೆಗೆ ಬರುತ್ತೆ.
ಯಾಕೆ ಗೊತ್ತಾ? ಆ ಸಂಸ್ಕಾರ ಯೋಚನೆಯಲ್ಲಿ ಅಲ್ಲಿ ಇಲ್ದೇ ಇರುವಂತ ಮಾತುಗಳೆಲ್ಲ ಮಾತಾಡತ್ತೆ. ಯಾಕೆ ಅಂದ್ರೆ ಅದ್ಯಾಕೆ ಅದನ್ನ ಹಿಂಗೆ ನಾನು ಇವಾಗ ನಾನೇನ್ ಮಾಡ್ತೀನಿ, ಗಣಪತಿನ ಮಾಡ್ತೀನಿ, ಗಣಪತಿಗೆ ತಿರ್ಗಾ ವಾಪಸ್ ಕರ್ಕೊಂಡು ಹೋಗ್ತೀನಿ ಮನಸ್ನ, ಅಥವಾ ದೇವಿಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ಅದು ಪ್ರಯತ್ನ ಪೂರ್ವಕವಾಗಿದೆ, ಸಹಜವಾಗಿ ಆತರ ಬರ್ತಾ ಇಲ್ಲ ಮನಸ್ಸು. ಮನಸ್ಸು ಅಲ್ಲಿ ಇಲ್ಲಿ ಚದುರ್ತಾನೇ ಇದೆ. ಅಂದ್ರೆ ನಾವು ಕೇಳಿದ್ದು ತಿಳ್ಕೊಂಡಿದ್ದು ಎಲ್ಲ ಅಲ್ಲಲ್ಲಿಗೆ ಹೊರಟೋಗತ್ತಲ್ಲ. ಅದು ಇಷ್ಟೇ ಉತ್ತರ. ಶಮದಮಾದಿಗಳನ್ನ ಪಕ್ವತೆ ಇಲ್ಲದೆ ಇದ್ದಾಗ ಈ ರೀತಿ ಮತ್ತೆ ಅಲ್ಲಿಗೆ ಹೋಗುತ್ತೆ. ನಾವು ಶಮದಮಾದಿಗಳನ್ನ ಊರ್ಕೊಂಡು ನಾವು ಇದನ್ನು ತಿಳ್ಕೊಳ್ತೀವೋ ಅವಾಗ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ. ಬರೀ ಇಂಟೆಲೆಕ್ಚುಯಲ್ ಆಗಿ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ನಾವೆಲ್ಲ ತಿಳ್ಕೊಳ್ತಾ ಇಂಟೆಲೆಕ್ಚುಯಲ್ ಬೌದ್ಧಿಕ ತಿಳ್ಕೊಳ್ತಾ ಇದ್ದೀವಿ. ಅದ ಅನುಭವ ತಿಳ್ಕೋಬೇಕಾದ್ರೆ ಆ ಶಮದಮಾದಿಗಳನ್ನ ಪಕ್ವತೆ ಉಂಟಾಗಿ ಆ ವಾಕ್ಯದ ತಾನಾಗ್ಬೇಕೆ ಹೊರತು ಇದು ಅರ್ಥ ಅಂತ ಗೊತ್ತಾಗ್ಬಾರ್ದು, ನಾನೇ ಅರ್ಥ ಅಂತ ಗೊತ್ತಾಗ್ಬೇಕು. ಇದು ಅರ್ಥ ಅಂತ ಗೊತ್ತಾದ್ರೆ ಅದು ಅನಾತ್ಮ ಆಗುತ್ತೆ. ಅದಕ್ಕೆ ನಾನೇ ಅರ್ಥ ಅಂತ ಗೊತ್ತಾದ್ರೆ ಅದು ಅನುಭವ ಆಗುತ್ತೆ. ಈ ವಾಕ್ಯಕ್ಕೆ ಇದು ಅರ್ಥ ಅಂತ ಮಾಡ್ಬೇಡಿ, ವಾಕ್ಯಕ್ಕೆ ಇದೆಲ್ಲ ಅರ್ಥ, ವಾಕ್ಯಕ್ಕೆ ಇದೇ ಅರ್ಥ ಅಲ್ಲ. ಪ್ರಯತ್ನಕ್ಕೆ ಹಿಂದ್ ನಡೆದಿದ್ದ ಘಟನೆಗಳೆಲ್ಲ ಬರೀ ಆಗಿಂದ ಜ್ಞಾಪಕ ಇಟ್ಕೊಳ್ಳೋದು, ಸರಿ, ಅದೊಂದು ಪ್ರಯತ್ನ. ಮುಂದಿಂದು ಅದೊಂದು ಪ್ರಯತ್ನ. ಎರಡು ಪ್ರಯತ್ನ ಪೂರ್ವಕವಾಗಿ ಆಗತ್ತೆ ವಿನಃ ಸಹಜವಾಗಿ ಆಗೋದೇ ಇಲ್ಲ. ಅದು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನುಭವಕ್ಕೆ. ನೀವು ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಸಹಜ ಅಲ್ಲ. ಅದ್ರ ಬೀಗದ ಕೈ ಎಲ್ಲಿದೆ? ಸುರೇಶ್ ಅವರೇ, ಹೇಳಿ. ನೀವು ಅದನ್ನ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಿಮ್ಗೆ ಸಹಜ ಸ್ಥಿತಿ ಆಗುತ್ತೆ ಹೊರತು ಇಂಟೆಲೆಕ್ಚುಯಲ್ ಬೌದ್ಧಿಕ ಅರ್ಸ್ಕೊಂಡ್ರೆ ಅದು ಸಹಜ ಆಗಲ್ಲ. ಅನುಭವಕ್ಕೆ ಅಲ್ಲಿ ನಿಧ್ಯಾಸನ ಮಾಡ್ಬೇಕು. ಅದಕ್ಕಾಗಿ ಸಮಯ ಇಟ್ಟು ದಿನ 1 ಗಂಟೆ ಏಕಾಂತ ಕೂತು ನಾನು ಯಾರು ಅಂತ ಚಿಂತೆ ಮಾಡ್ತಾ ನೀನು ಅಲ್ಲದ ಬಿಟ್ಟು ನಿಜವಾಗಿ ಉಪನಿಷತ್ತು ಹೇಳೋ ಕ್ರಮದಿಂದ ನಿಮ್ಮನ್ನು ನೀವು ಗುರುತಿಸ್ಕೊಂಡವರಾದರೆ ಅವಾಗ ನೀವು ಆ ವಾಕ್ಯಕ್ಕೆ ಅರ್ಥ ಆಗ್ತೀರಾ. ವಾಕ್ಯಕ್ಕೆ ಇದು ಅರ್ಥ ಅನ್ನೋದು ನೋಡೋದು ಬೇರೆ, ಆ ವಾಕ್ಯಕ್ಕೆ ನಾನೇ ಅರ್ಥ ಅಂತ ತಿಳ್ಕೊಳ್ಳೋದು ಬೇರೆ. ವಾಕ್ಯಕ್ಕೆ ಇದು ಅರ್ಥ ಅಂತ ಮಾಡಕ್ ಹೋಗ್ಬೇಡಿ, ಅದು ಶಾಸ್ತ್ರಜ್ಞಾನ ಆಗತ್ತೆ. ವಾಕ್ಯಕ್ಕೆ ಇದು ಅರ್ಥ ಅನ್ನೋ ಶಾಸ್ತ್ರಜ್ಞಾನ, ಆ ವಾಕ್ಯಾರ್ಥ ನಾನೇ ಅನ್ನೋದು ಅನುಭವ ಜ್ಞಾನ. ಅದು ನಿಮಗೆ ಅದು ಪರಿವಸಾನ ಆಗ್ಬೇಕೆ ಹೊರತು ಪುಸ್ತಕಕ್ಕೆ ಪರಿವಸಾನ ಆಗ್ಬಾರ್ದು, ವಾಕ್ಯಕ್ಕೆ ಪರಿವಸಾನ ಆಗ್ಬಾರ್ದು. ವಾಕ್ಯಕ್ಕೆ ಪುಸ್ತಕಕ್ಕೆ ಪರಿವಸಾನವಾಗದೇನೆಯೇ ಅನುಭವದಲ್ಲಿ ಪರಿವಸಾನವಾದ್ರೆ ಅವಾಗ ಗುರುಗಳೇ ಕೇಳಿದ್ರಲ್ಲ, ಅದಕ್ಕೆ ಮನಸ್ಸಿನ 6 ವಿಕಾರಗಳಲ್ಲಿ ಯಾವ್ಯಾವ ನಮ್ ಮನಸ್ಸು ವಿಕಾರ ಆದಾಗ ಏನೇನ್ ಮಾಡ್ಬೇಕು ಅಂತ ಮುಂದೆ ಹೇಳ್ತಾರಲ್ಲ ಗುರುಗಳೇ ಗೌಡಪ್ಪ. ಕಷಾಯ ಲಯ ವಿಕ್ಷೇಪ ಕಷಾಯ ಲಯ ಎಲ್ಲ ಹೇಳ್ಕೊತಾರೆ. ಮಾಡ್ಕೊಂಡು ಅದನ್ನ ನಿಧಿಧ್ಯಾಸನ ಮಾಡ್ತಾ ಹೋದಾಗ ಅವರ ಪ್ರಶ್ನೆಗೆ ಉತ್ತರ ಸಿಗತ್ತೆ ಅದ್ರಲ್ಲಿ. ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ ಅಕಲ್ಪಕಮಜಂ ಜ್ಞಾನಂ ಜ್ಞೇಯ ಭಿನ್ನಂ ಪ್ರಚಕ್ಷತೆ ಬ್ರಹ್ಮಜ್ಞೇಯಮಜಂ ನಿತ್ಯಂ ಅಜೇನಾಜಂ ವಿಬುಧ್ಯತೆ. ಅಲ್ಲಿ ಗೊತ್ತಾಗುತ್ತೆ. ಆ ಸ್ಟಡಿ ಹೋಗ್ಬೇಕು. ಏನ್ ಶಬ್ದ? ಇನ್ಯಾರ್ದೇನ ಪ್ರಶ್ನೆ ಇದೆಯಾ? ಏನಂದ್ರು ಇವ್ರೆ ರವೀಂದ್ರ ಅವರು? ಇನ್ನೊಂದು ಪ್ರಶ್ನೆ ಇದೆ ಗುರುಗಳೇ. ಇದು ತುರ್ಯಾವಸ್ಥೆ ಆಕ್ಟಿವೇಶನ್ ಆಗ್ಬೇಕಂದ್ರೆ ಆ ಉಳಿದ ಯಾವ ಅಂದ್ರೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತೆ ಸುಷುಪ್ತ ಅವಸ್ಥೆ, ಇದರಲ್ಲಿ ಯಾವ್ದ್ರಲ್ಲಿ ಇದು ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳಿದ್ದೆ ಗುರುಗಳೇ? ವ್ಯವಹಾರ ದೃಷ್ಟಿಯಿಂದ ಜಾಗೃತ ವ್ಯವಸ್ಥೆಯಲ್ಲೇ ಆಕ್ಟಿವೇಟ್ ಆಗ್ಬೇಕು. ಆದ್ರೆ ಗೊತ್ತಾದ್ಮೇಲೆ ಜಾಗೃತ ಅವಸ್ಥೆ ಉಳಿಯೋಲ್ಲ. ಆ ತುರಿಯ ಅವಸ್ಥೆ ಅಲ್ಲ, ಅದನ್ನು ತುರಿಯಾನು ಸ್ಟೇಟ್ ಅಲ್ಲ, ತುರಿಯಾನು ಸ್ವರೂಪ. ಜಾಗೃತಿಯಲ್ಲಿ ಇದ್ದು ನಾವು ವಿಚಾರ ಮಾಡುವಾಗ ಎಚ್ಚರ ಅಂದ್ಕೊಂಡು ವಿಚಾರ ಮಾಡ್ತೀವಲ್ಲ, ಇಲ್ಲಿ ವಿಚಾರ ಮಾಡ್ತಾ ಆ ಅವಸ್ಥೆಯನ್ನು ಬಾಧೆ ಮಾಡಿ ತನ್ನ ಪ್ರಮಾಸತ್ವವನ್ನು ಬಾಧೆ ಮಾಡಿಕೊಂಡು ತುರಿಯ ಸ್ವರೂಪದಲ್ಲಿ ಸೆಟ್ಲ್ ಆಗೋದನ್ನೇ ತುರಿಯಾವಸ್ಥೆ ಔಪಚಾರಿಕ ಹೇಳ್ಬೇಕಷ್ಟೆ, ಅವಸ್ಥೆ ಅಲ್ಲ ಅದು. 3 ಅವಸ್ಥೆ
ತುರಿಯ ಸ್ವರೂಪ ಅದು. ಅದೇ ಆತ್ಮ ಬ್ರಹ್ಮೈಕ್ಯನ ಸ್ವರೂಪನಲ್ಲಿ ಇರುವಂತದ್ದು. ಜ್ಞಾನ ಅದು ಬ್ರಹ್ಮಾತ್ಮ ಅದೇ ಜ್ಞಾನ, ಅದ್ವೈತಾತ್ಮ ಜ್ಞಾನ. ಸಜ್ಜೋಮುಕ್ತಿ